ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಮಣ್ಣು ಬೀಜ ಬೆಳೆ ಸೂಕ್ಷ್ಮವಾಗಿ ತಿಳಿದು ರೋಗ ಕೀಟಗಳ ನಿಜ ಮರ್ಮವ ಅರಿತು ಸಂಶೋಧನಾ ಸಾರವ ಕೃಷಿಯಲ್ಲಿ ಮೇಳೈಸಲು ವಿಜ್ಞಾನಿ ತಂತ್ರಜ್ಞರ ಸಹಕಾರವು ಬೇಕು. ಕೇಳಿ ಕಾರ್ಯಕ್ರಮ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ರೈತ ಬಾಂಧವರೇ, ಇಂದಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಬೇಸಿಗೆಯಲ್ಲಿ ದ್ವಿದಳ ಧಾನ್ಯಗಳ ಬೇಸಾಯವನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಪಿ ಮಹದೇವು ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಡಾಕ್ಟರ್ ಮಹದೇವ್ ಅವರೇ, ನಮಸ್ಕಾರ. ನಮಸ್ಕಾರ ಕೇಶವಮೂರ್ತಿ ಅವರೇ. ಭತ್ತವನ್ನು ಅನೇಕ ಪ್ರದೇಶಗಳಲ್ಲಿ ಕಟಾವು ಮಾಡಿದ್ದಾರೆ. ಭತ್ತದ ಗದ್ದೆಗಳು ಕೂಡ ಖಾಲಿ ಇದೆ. ಬೇಸಿಗೆಯಲ್ಲಿ ಮತ್ತೆ ಭತ್ತವನ್ನೇ ಬೆಳೆಯಲಾರದಂತಹ ಪ್ರದೇಶಗಳಲ್ಲಿ ಕಡಿಮೆ ಅವಧಿಯಲ್ಲಿ ಏನೆಲ್ಲ ದ್ವಿದಳ ಧಾನ್ಯದ ಬೆಳೆಗಳನ್ನು ಬೆಳ್ಕೋಬೋದು, ತನ್ಮೂಲಕ ಮಣ್ಣಿನ ಫಲವತ್ತತೆಯನ್ನು ರಕ್ಷಣೆ ಮಾಡ್ಕೋಬೋದು, ಅಷ್ಟೇ ಅಲ್ಲದೆ ಅಲ್ಪ ಸ್ವಲ್ಪ ಆದಾಯನೂ ಕೂಡ ಪಡ್ಕೋಬೋದು. ಇದಕ್ಕೇನಾದರೂ ಕೇಂದ್ರ ಸರ್ಕಾರದ ವಿಶೇಷವಾದ ಯೋಜನೆ ಇದೆಯೇ? ಮತ್ತು ಹೊಸ ತಳಿಗಳು, ತಾಂತ್ರಿಕತೆಗಳು, ವಿಶೇಷವಾಗಿ ವಲಯ ಕೃಷಿ ಸಂಶೋಧನಾ ಕೇಂದ್ರ ಏನು ಅಭಿವೃದ್ಧಿ ಮಾಡಿದೆ? ಪೂರ್ವ ಮುಂಗಾರು ಇನ್ನೇನು ಶುರುನೇ ಆಗಿಬಿಡುತ್ತೆ, ಅಲ್ಲೂ ಕೂಡ ಒಂದಷ್ಟು ದ್ವಿದಳ ಧಾನ್ಯದ ಬೆಳೆಗಳನ್ನು ಬೆಳೆಯೋ ಅವಕಾಶ ಇದೆ. ಒಟ್ಟಾರೆ ಸಮಗ್ರವಾಗಿ ಭತ್ತದ ಕಟಾವಿನ ನಂತರ ಆ ಜಮೀನಿನಲ್ಲಿ, ನಂತರ ಪೂರ್ವ ಮುಂಗಾರಿನಲ್ಲಿ ದ್ವಿದಳ ಧಾನ್ಯ ಬೆಳೆಗಳ ಉತ್ಪಾದನಾ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಖಂಡಿತ ಕೇಶವಮೂರ್ತಿಯವರೇ. ಮೊದಲಿಗೆ ನಾವು ಈ ಒಂದು ಭತ್ತ ಬೆಳೆಯುವ ಪ್ರದೇಶ, ಅಚ್ಚುಕಟ್ಟು ಪ್ರದೇಶ ಏನಿದೆ, ಸುಮಾರು 18 ಲಕ್ಷ ಹೆಕ್ಟೇರ್ ಪ್ರದೇಶ ನಮ್ಮ ಒಂದು ಕಾವೇರಿ ಕಮಾಂಡ್ ಏರಿಯಾ ಅಂತ ಆ ಒಂದು ಅಚ್ಚುಕಟ್ಟು ಪ್ರದೇಶದಲ್ಲಿ ಇವತ್ತು ನಾವು ದ್ವಿದಳ ಧಾನ್ಯಗಳನ್ನು ಹೆಚ್ಚಾಗಿ ಬೆಳೆಯುತ್ತಿಲ್ಲ. ಮುಖ್ಯ ಕಾರಣ, ನಾವು ನೀರಿನ ಲಭ್ಯತೆ ಆಧಾರದ ಮೇಲೆ ಭತ್ತದ ನಂತರ ಭತ್ತ ಬೆಳೆಯುವ ಪದ್ಧತಿಯೇ ಜಾಸ್ತಿ ಇದೆ. ಆದರೆ ಅದರ ಜೊತೆಗೆ ಇವತ್ತು ಭತ್ತದ ಸುಸ್ಥಿರತೆ, ಭತ್ತದ ಇಳುವರಿಯೂ ಕೂಡ ಕಡಿಮೆ ಆಗಿದೆ ಭತ್ತದ ನಂತರ ಭತ್ತ ಬೆಳೆಯುವಂಥ ಪ್ರದೇಶದಲ್ಲಿ. ಮತ್ತು ತೇವಾಂಶ ಸದ್ಬಳಕೆ ಆಗಬೇಕು ಅಂದರೆ ಇವತ್ತು ನಾವು ಹಲವಾರು ಮಾರ್ಗೋಪಾಯಗಳಿದ್ದಾವೆ. ಅದ್ರ ಮುಖ್ಯವಾಗಿ ಕಾಣುವಂಥವು ನಾವು ಸೂಕ್ತವಾದ ದ್ವಿದಳ ಧಾನ್ಯಗಳ ಅಥವಾ ಎಣ್ಣೆಕಾಳು ಬೆಳೆ ಇರ್ಬೋದು, ದ್ವಿದಳ ಅಥವಾ ಕಾಳಿಗಾಗಿ ಬೆಳೆಯುವಂಥ ದ್ವಿದಳದ ಬೆಳೆಗಳಿರ್ಬೋದು, ಇವುಗಳನ್ನು ಆಯ್ಕೆ ಮಾಡಿಕೊಳ್ಳೋದ್ರಿಂದ ನಾವು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳೋದ್ರ ಜೊತೆಗೆ ಅವರ ಒಂದು ಆದಾಯವನ್ನು ಕೂಡ ವೃದ್ಧಿಸುವಂಥದ್ದು ಒಂದು, ಮತ್ತು ತೇವಾಂಶವನ್ನು ಸದುಪಯೋಗಪಡಿಸ್ಕೊಳ್ಳುವಂಥದ್ದು, ಉಳಿಕೆ ತೇವಾಂಶವನ್ನು ಸದುಪಯೋಗಪಡಿಸಿ, ಈ 3 ಅಂಶಗಳನ್ನು ಗಮನದಲ್ಲಿಟ್ಕೊಂಡು ನಾವು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರದಿಂದ ಸುಮಾರು ತಳಿಗಳನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ, ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸಿದ್ದೇವೆ. ಅವುಗಳ ಬಗ್ಗೆ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಒಂದು ಕಿರು ಪರಿಚಯದ ಮುಖಾಂತರ ಇವತ್ತು ನಾವು ಯಾಕೆ ಅವಶ್ಯಕತೆ ಇದೆ ಅನ್ನೋದನ್ನು ನಾವು ರೈತರಿಗೆ ನಾನು ಇದನ್ನು ಮನಗಣಿಸಬೇಕಾಗಿದೆ. ಇವತ್ತು ನಮ್ಮ ದೇಶದಲ್ಲಿ ಹೆಚ್ಚಾಗಿ ದ್ವಿದಳ ಬೆಳೆಗಳನ್ನು ಅಥವಾ ಎಣ್ಣೆಕಾಳು ಬೆಳೆಗಳನ್ನು ನಾವು ಇಂಪೋರ್ಟ್ ಅಥವಾ ಆಯಾತ ಮಾಡಿಕೊಳ್ಳುವಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಇದೆ. ಆ ದೃಷ್ಟಿಯಿಂದ ಇವತ್ತು ಅದರ ಬೆಲೆಯೂ ಕೂಡ ನಾವು ಜಾಸ್ತಿ ಆಗಿದೆ. ಇದನ್ನು ಗಮನದಲ್ಲಿಟ್ಕೊಂಡು ಕೇಂದ್ರ ಸರ್ಕಾರ ಒಂದು ದೊಡ್ಡ ಯೋಜನೆಯನ್ನೇ ತಂದಿದೆ. ಇದಕ್ಕೋಸ್ಕರ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಆತ್ಮನಿರ್ಭರತೆ, ಅಥವಾ ಅದೇ ರೀತಿ ಎಣ್ಣೆಕಾಳು ಬೆಳೆಗಳಲ್ಲಿ ಆತ್ಮನಿರ್ಭರತೆ ಅಂದರೆ ಸೆಲ್ಫ್ ಸಫಿಷಿಯನ್ಸಿ. ನಮಗೆ ಬೇಕಾದಂಥ ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಭಾಗದ ಎಲ್ಲರಿಗೂ ಬೇಕಾದಂಥ ದ್ವಿದಳ ಧಾನ್ಯವನ್ನು ನಾವೇ ಉತ್ಪಾದನೆ ಮಾಡಿಕೊಳ್ಳೋದು, ಯಾವುದೇ ದೇಶಗಳಿಂದ ತರಿಸ್ಕೊಳ್ಳುವಂಥ ಅವಶ್ಯಕತೆಯನ್ನು ತಡೆಯೋದು. ಇದು ನಾವು ಆತ್ಮನಿರ್ಭರತೆಯನ್ನು ಸಾಧಿಸುವ ಒಂದು ಮಾರ್ಗ. ಇದರಲ್ಲಿ ಯಾವ ರೀತಿ ಮಾಡ್ಬೋದು ಅಂದರೆ, ಇವತ್ತು ಕೇಂದ್ರ ಸರ್ಕಾರ ಈ 2 ಗುಂಪಿನ ಬೆಳೆಗಳಲ್ಲಿ ಒಂದು ನಿರ್ದಿಷ್ಟ ಕಾರ್ಯಕ್ರಮವನ್ನು ನೀಡಿ ಪ್ರಾಯೋಜನೆ ಮುಖಾಂತರ ಸುಮಾರು 10ರಿಂದ 11 ಸಾವಿರ ಕೋಟಿ ಒಂದು ಪ್ರಾಯೋಜನೆ ಮುಖಾಂತರ ಮುಂದಿನ 5 ವರ್ಷಗಳಲ್ಲಿ ನಾವು ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಪ್ರದೇಶವನ್ನು ಹೆಚ್ಚು ಮಾಡೋದ್ರ ಜೊತೆಗೆ, ಅದರಿಂದ ಹಾರಿಜಾಂಟಲ್ ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ, ಪ್ರದೇಶವನ್ನು ಹೆಚ್ಚು ಮಾಡೋದ್ರ ಜೊತೆಗೆ ಇಳುವರಿಯನ್ನು ಕೂಡ ಹೆಚ್ಚುಗೊಳಿಸೋದು, ವರ್ಟಿಕಲ್ ಎಕ್ಸ್ಪ್ಯಾನ್ಷನ್ ಅಂತ. ಇಳುವರಿಯನ್ನು ಬೆಳೆಯುವಂಥ ಏನು ಪ್ರದೇಶದಲ್ಲಿ ಇಳುವರಿಯನ್ನು ಕೂಡ ಹೆಚ್ಚು ಮಾಡೋದಕ್ಕೆ ಮಾರ್ಗೋಪಾಯಗಳನ್ನು ಅನುಸರಿಸಿ, ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸಿ ತ್ವರಿತವಾಗಿ ರೈತರಿಗೆ ತಲುಪಿಸಿ ಮುಂದಿನ 5 ವರ್ಷಗಳಲ್ಲಿ ನಾವು
ಸುಮಾರು ಪ್ರದೇಶವಾರು ಬಂದರೆ 27 ಲಕ್ಷ ಹೆಕ್ಟೇರ್ ಇವತ್ತು ನಮ್ಮಲ್ಲಿ ಇದೆ. ಅದನ್ನು ನಾವು 31 ದಶಲಕ್ಷ ಹೆಕ್ಟೇರ್ ದೇಶದ ಭಾಗದಲ್ಲಿ ನಮ್ಮ ರಾಜ್ಯ ದ್ವಿದಳ ಧಾನ್ಯಗಳನ್ನು ಬೆಳೆಯುವಂಥ ಒಂದು ಪ್ರಮುಖ ರಾಜ್ಯವಾಗ್ತದೆ. ಸುಮಾರು 7% 10% ಕಾಣಿಕೆ ನಮ್ಮ ಕರ್ನಾಟಕ ರಾಜ್ಯದಿಂದಲೇ ಈ ಒಂದು ದ್ವಿದಳ ಧಾನ್ಯ ಬೆಳೆಗಳಿಗೆ ಹೋಗ್ತಾ ಇದೆ. ಅಂದರೆ ಹೆಚ್ಚು ಪ್ರಮುಖವಾದ ಒಂದು ರಾಜ್ಯ. ಆ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಒಂದು ಇದನ್ನು ಮನಗಂಡು ಈ ಯೋಜನೆಗಳನ್ನು ಈ ಪ್ರಸ್ತುತ ಬೇಸಿಗೆ ಹಂಗಾಮಿನಿಂದಲೇ ಪ್ರಾರಂಭಗೊಂಡಿದೆ. ಇದು ಸುಮಾರು ಮುಂದಿನ 2031 ಮುಂಗಾರು ಕಾಲ ತನಕನೂ ಇದು ಇರುತ್ತೆ. ಮುಂದಿನ 5 ವರ್ಷಗಳ ಕಾಲ ತನಕ ಇರುತ್ತೆ. ಯಾಕೆ ಇದನ್ನು ಕೊಟ್ಟಿದ್ದಾರೆ, ಉದ್ದೇಶ ಏನಂದರೆ ಇದು ನಾವು ಈ ಒಂದು ಭತ್ತದ ನಂತರದ ಪ್ರದೇಶವನ್ನು ಸದುಪಯೋಗಪಡಿಸಿ ಹೆಚ್ಚು ಭಾಗದಲ್ಲಿ ದ್ವಿದಳ ಧಾನ್ಯಗಳ ಬೆಳೆ ಅಥವಾ ಎಣ್ಣೆಕಾಳು ಬೆಳೆಗಳನ್ನು ಬೆಳೆಯುವಂಥದ್ದು ಒಂದು. ಅದರಲ್ಲಿ ಇವತ್ತು ನಾವು ಮುಖ್ಯವಾಗಿ ಈ ದ್ವಿದಳ ಗುಂಪಿಗೆ ಸೇರುವಂಥ ಎಣ್ಣೆಕಾಳು ಬೆಳೆಗಳನ್ನು ಸೇರಿಸಿ, ಈಗ ಸೋಯಾ ಅವರೆ ಅಥವಾ ನೆಲಗಡಲೆ ಕೂಡ ದ್ವಿದಳ ಗುಂಪಿಗೆ ಬರ್ತದೆ. ಅವುಗಳನ್ನು ಸೇರಿಸಿ ಎಲ್ಲಿ ನಾವು ಸಾಧ್ಯತೆ ಇದೆ, ಎಲ್ಲಿ ಬೆಳೀಬೋದು ಅನ್ನೋದನ್ನು ನಾನು ಇವತ್ತು ಮಾಹಿತಿ ಕೊಡ್ತೇನೆ. ಅದ್ರ ಜೊತೆ ಏನು ತಾಂತ್ರಿಕತೆಗಳಿದೆ ಅಂತ. ಮೊದಲಿಗೆ ಬಂದಾಗ ದ್ವಿದಳ ಗುಂಪಿಗೆ ಸೇರುವಂಥ ಏನು ಈ ಒಂದು ಕಾಳು ಬೆಳೆಗಳಲ್ಲಿ ಅಲಸಂದೆ ಬೆಳೆ, ಹೆಸರು, ಉದ್ದು, ಅವರೆ, ಈ 3 ಮತ್ತು ಉರುಳಿ ನಮ್ಮ ಭಾಗದಲ್ಲಿ ಹೆಚ್ಚು ಪ್ರಚಲಿತವಾಗಿರುವಂಥ ಈ 5 ಗುಂಪಿನ ಬೆಳೆಗಳನ್ನು ನಾವು ಇವತ್ತು ಆಯ್ಕೆ ಮಾಡ್ಕೋಬೋದು. ಅದರಲ್ಲಿ ತಳಿಗಳು ಈಗ ಲಭ್ಯ ಇರುವಂಥ ತಳಿಗಳು ಯಾವ್ಯಾವುದಿದೆ ಅನ್ನೋದು ಕೂಡ ನಿಮಗೆ ಅದು ಮಾಹಿತಿ ಕೊಡ್ತೇನೆ. ಮೊದಲಿಗೆ ಅಲಸಂದೆಯಲ್ಲಿ ನಾವು ಈ ಎಲ್ಲ ಒಂದು ವಿವರಣೆಯನ್ನು ನೀಡ್ತೇನೆ. ನಂತರ ಉಳಿದ ಬೆಳೆಗಳನ್ನು ಮಾಡ್ತೇನೆ. ಅಲಸಂದೆಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಇವತ್ತು ಅಲಸಂದೆಯನ್ನು ನಾವು 3-4 ಥರದಲ್ಲಿ ಬೆಳಿತೇವೆ. ಅದು ಮೇವಿಗಾಗಿಯೂ ಕೂಡ ಬೆಳಿತೇವೆ. ಅದು ಹೆಚ್ಚು ಸೊಪ್ಪು ಭರಿತವಾಗಿರ್ತದೆ. ಕಾಳಿಗಾಗಿ ಬೆಳಿತೇವೆ. ಅದು ಮಧ್ಯಮಾವಧಿ ಅಥವಾ ದೀರ್ಘಾವಧಿ ಇರ್ತದೆ. ಅದೇ ಒಂದು ನಿರ್ದಿಷ್ಟ ಬೆಳವಣಿಗೆಯ ಕಡಿಮೆ ಅವಧಿಯ ತಳಿಗಳನ್ನು ಕೂಡ ನಾವು ಅದರಲ್ಲಿ ಕಾಣ್ತೀವಿ. ಇವು ಈ ಒಂದು ಭತ್ತದ ನಂತರ ಬೆಳೆಯೋದಕ್ಕೆ ಸೂಕ್ತವಾದಂಥ ಒಂದು ಗುಂಪಿನ ತಳಿಗಳಾಗ್ತವೆ. ಇದು ಏನು ವಿಶೇಷವಾಗಿ ಏನಿರಬೇಕು ಇದರಲ್ಲಿ, ಭತ್ತ ನಮ್ಗೆ ಗೊತ್ತೇ ಇದೆ, ನಾವು ಜನವರಿ 15 ನಂತರ ಅದು ಖಾಲಿ ಆದಾಗ 15 ನಂತರ ಇದು ಬಿತ್ತನೆದಕ್ಕೆ ಸೂಕ್ತವಾಗಿರ್ತದೆ. ಯಾಕೆಂದರೆ ಅಲ್ಲಿ ತನಕ ನಮ್ಮದು ಸ್ವಲ್ಪ ಚಳಿ ಜಾಸ್ತಿ ಇರ್ತದೆ. ಹಾಗಾಗಿ ಹಲವಾರು ದ್ವಿದಳ ಬೆಳೆಗಳು ಚಳಿನ ತಡ್ಕೊಳ್ಳಲ್ಲ. ಅದು ಯಾವುದೋ ಕಡಲೆ ಮಾತ್ರ ಚಳಿಯನ್ನೇ ಅವಲಂಬಿಸಿ, ಚಳಿ ಜಾಸ್ತಿ ಇರುವಾಗ ಇಳುವರಿನೂ ಕೂಡ ಚಳಿಗಾಲದಲ್ಲಿ ಬೆಳೆಯುವಂಥ ಬೆಳೆ ಕಡಲೆ ಬೆಳೆ. ಉಳಿದುದೆಲ್ಲ ಅಂದರೆ ಚಿಕ್ಪಿ ಅಂತ ಏನು ಹೇಳ್ತೀವಿ, ಅದಕ್ಕೆ ಕಡಲೆ ಬೆಳೆ ಅಂತೇಳಿ ಅದು ಚಳಿಗಾಲದಲ್ಲೇ ಬೆಳೆಯುವಂಥದ್ದು. ಅದನ್ನು ನಾವು ನವಂಬರ್-ಡಿಸೆಂಬರ್ ತಿಂಗಳಲ್ಲಿ ಅದು ಕೂಡ ನಾವು ಬಿತ್ತನೆ ಮಾಡ್ಬೋದು. ಎಲ್ಲಿ ನಮ್ಮ ಮುಂಚಿತವಾಗಿ ಭತ್ತವನ್ನು ಬೆಳೆಯುವಂಥ ಪ್ರದೇಶ ಇದೆ ನಮ್ಮಲ್ಲೂ ಕೂಡ ಮೇನಲ್ಲೇ ಬಿತ್ತನೆ ಮಾಡ್ತಾರೆ. ನಮ್ಮ ಕೋಟೆ ಭಾಗದಲ್ಲಿ ಹಾರಂಗಿ ಬಯಲು ಅಥವಾ ನಾವು ಹಾಸನದ ಹಾರಂಗಿ ಬಯಲು ಇರ್ಬೋದು. ನಮ್ಮ ಕೋಟೆ ಭಾಗದಲ್ಲಿ ಮೇನಲ್ಲೂ ಕೂಡ ಬಿತ್ತನೆ ಮಾಡಿ ನವಂಬರ್ನಲ್ಲಿ ಕಟಾವಿಗೆ ಬಂದುಬಿಡ್ತದೆ. ಆ ಭಾಗ ಅಲ್ಲಿ ಕಡಲೆಯನ್ನು ಆಯ್ಕೆ ಮಾಡ್ಕೊಂಡು ಬೆಳೀಬೋದು. ಉಳಿದ ಎಲ್ಲ ಭಾಗಗಳಿಗೆ ಜನವರಿ 15 ನಂತರ ಬಿತ್ತನೆ ಮಾಡೋದು ಸೂಕ್ತವಾಗಿರ್ತದೆ. ಅದು ಯಾವುದು, ಅವರೆ, ಅಲಸಂದೆ ಮತ್ತು ಉದ್ದು, ಹೆಸರು. ಇವುಗಳಲ್ಲಿ ಈಗ ಒಂದು ಅಲಸಂದೆಯಲ್ಲಿ ನಮಗೆ ಅಲ್ಪಾವಧಿಯಲ್ಲಿರುವಂಥ 3 ತಳಿಗಳನ್ನು ನಾವು ಈಗಾಗಲೇ ನಿರ್ದಿಷ್ಟ ಬೆಳೆಗುಣ ಇರೋದನ್ನು ನಾವು ಬಿಡುಗಡೆ ಮಾಡಿ, ಅದರಲ್ಲಿ ಒಂದು ಬಿಳಿ ಕಾಳಿನ ತಳಿ IT 308-56-1 ಅಂತ. ಅದಲ್ಲದೆ ಇನ್ನೊಂದು ನಮಗೆ ಇತ್ತೀಚೆಗೆ ಬಿಡುಗಡೆ ಮಾಡಿರುವಂಥ PGCP 6. ಇದು 65-70 ದಿನಗಳಲ್ಲಿ ಬರುವಂಥ ಕಡಿಮೆ ಅವಧಿಯ ತಳಿ, ಅಲ್ಪಾವಧಿ ತಳಿ. ಇದು ವಿಶೇಷ ಅಂದರೆ ಕಾಳು ಕೆಂಪು ಕಾಳಿನ ಇರ್ತದೆ, ಸ್ವಲ್ಪ ಮಧ್ಯಮ ಗಾತ್ರದ ಕಾಳಿದೆ. ಇದನ್ನು ಒಂದೇ ಸಾರಿ ಕಟಾವಿಗೆ ಬರ್ತದೆ. ಇದು ಇದರ ವಿಶೇಷತೆ. 2 ತಳಿಗಳು ಏನು IT ಕೂಡ ನಿರ್ದಿಷ್ಟ ಬೆಳವಣಿಗೆ ಇರುವಂಥದ್ದೇ, ಇದು ಕೂಡ ಒಂದೇ ಸಾರಿ ಕಟಾವಿಗೆ ಬರುವಂಥದ್ದು. ಅದೇ ರೀತಿ ನಾವು ಇತ್ತೀಚೆಗೆ ಅಭಿವೃದ್ಧಿಪಡಿಸಿರುವ MDC 1 ಅಂತ ಇದೆ. ಅದು ಕೂಡ ಇನ್ನು ಬಿಡುಗಡೆ ಬಿಡುಗಡೆ ಹಂತದಲ್ಲಿರುವಂಥದ್ದು. ಅದು ಕೂಡ ನಿರ್ದಿಷ್ಟ ಬೆಳವಣಿಗೆ ಇರುವಂಥದ್ದು, ಕಟಾವಿಗೆ ಒಂದೇ ಸಾರಿ ಬಂದು ದಪ್ಪ ಕಾಳು ದಪ್ಪ ತೆನೆ ಇರೋದರಿಂದ ಇದು ಹೆಚ್ಚು ಇಷ್ಟಪಡುವಂಥ ಒಂದು ಭಾಗ. ಇದು ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳಿಂದ ಗುರುತಿಸಿರುವಂಥ ಈ ತಳಿಗಳನ್ನು ನಾವು ಆಯ್ಕೆ ಮಾಡ್ಕೋಬೋದು. ಬಿತ್ತನೆ ಬೀಜದ ಪ್ರಮಾಣ ಇದು ನಾವು ಸಾಮಾನ್ಯವಾಗಿ ಬೀಜದ ಗಾತ್ರದ ಆಧಾರದ ಮೇಲೆ 6-8 kg ಅಂತ ನಾವು ಹೇಳ್ತೇವೆ. ಇದನ್ನು ಆ ಒಂದು ಬಿತ್ತನೆಯನ್ನು ಆಯ್ಕೆ ಮಾಡಿಕೊಂಡು ಮೊದಲಿಗೆ ನಾವು ಇದನ್ನು ಬೀಜೋಪಚಾರ ಮಾಡಬೇಕಾಗತ್ತೆ. ಬೀಜೋಪಚಾರದಲ್ಲಿ ಯಾವ ರೈಜೋಬಿಯಂ ಜೈವಿಕ ಜೀವಾಣು ಮುಖಾಂತರ ಅಥವಾ PSB ಮತ್ತು ನಮ್ಮ ಭತ್ತದ ಗದ್ದೆಯಲ್ಲಿ ವಿಶೇಷವಾಗಿ ಫಾಸ್ಫೇಟ್ ಮತ್ತು ಪೊಟ್ಯಾಷ್ ಅಂಶ ಮಣ್ಣಿನಲ್ಲಿ ಹಿಡಿದಿಟ್ಕೊಂಡಿರ್ತವೆ. ಅದನ್ನು ಸಡಿಲಗೊಳಿಸಿ ಉಪಯೋಗಿಸುವಂಥ ಈ ಜೀವಾಣುಗಳನ್ನು ನಾವು ಉಪಯೋಗಿಸ್ಬಿಟ್ರೆ ಹೊರಗಡೆಯಿಂದ ನಾವು ಮತ್ತೆ ಗೊಬ್ಬರ ಹಾಕೋ ಅವಶ್ಯಕತೆ ಇರೋದಿಲ್ಲ ಅಂಥ ಭೂಮಿಗಳಲ್ಲಿ. ಮತ್ತು ಇದನ್ನು ಸಾರಜನಕವನ್ನು ತಾನೇ ಉತ್ಪಾದನೆ ಮಾಡುವಂಥ ಗುಣ ಹೊಂದಿರೋದ್ರಿಂದ ಈ ದ್ವಿದಳ ಬೆಳೆಗಳಲ್ಲಿ ಈ ಪೋಷಕಾಂಶಗಳ ನಿರ್ವಹಣೆ ಭಾಳ ಸುಲಭವಾಗ್ತದೆ. ಹೆಚ್ಚು ಖರ್ಚು ಈ ಪೋಷಕಾಂಶಗಳಿಗೆ ಬರೋದಿಲ್ಲ. ಬೇಕಾದಂಥ ಸಂದರ್ಭ ಬಂದಾಗ ಈ ಪೋಷಕಾಂಶಗಳನ್ನು ನಾವು
ಈ ಹೂ ಆಡುವ ಹಂತದಲ್ಲಿ ಅಥವಾ ಎಲ್ಲಿ ಕೊರತೆ ಕಾಣ್ತದೆ ಅಂಥ ಸಂದರ್ಭದಲ್ಲಿ ಸಿಂಪರಣೆ ಮುಖಾಂತರ ನಾವು ಸಾರಜನಕವನ್ನಾದರೂ ಅಥವಾ ಸೂಕ್ಷ್ಮ ಪೋಷಕಾಂಶದ ಬೋರಾನ್, ಜಿಂಕು, ಮಾಲಿಬ್ಡಿನಮ್ ಇವೆಲ್ಲ ಈ ಕಾಳುಗಟ್ಟುವಿಕೆ 10% ಹೂ ಆಗುವಂಥ ಸಂದರ್ಭದಲ್ಲಿ ಇವತ್ತು ನಾವು ಅದನ್ನು ಅವೆಲ್ಲ ಕೂಡಿಸಿ ಬಂದಿರುವಂಥ ಪಲ್ಸ್ ಮ್ಯಾಜಿಕ್ ಅಂತ ಇವತ್ತು ನಮ್ಮ ಭಾಗದಲ್ಲಿ ಉಪಯೋಗಿಸ್ತಿದ್ದಾರೆ. ಇದು ಸೂಕ್ಷ್ಮ ಪೋಷಕಾಂಶಗಳು ಮತ್ತು ಲಘು ಪೋಷಕಾಂಶಗಳು ಎಲ್ಲನೂ ಸೇರಿಸಿ ವೈಜ್ಞಾನಿಕವಾಗಿ ಇದನ್ನು ತಯಾರು ಮಾಡಿರುವಂಥದ್ದು. ಇದರಿಂದ ಕಾಳು ಕಟ್ಟುವಿಕೆಗೆ, ಹೂವು ಉದುರೋದನ್ನು ತಡೆಯೋದಕ್ಕೆ ಹಾಗೂ ಗಟ್ಟಿ ಕಾಳಾಗೋದಕ್ಕೆ ಮತ್ತು ಒಂದೇ ಸಾರಿ ಬಲಿತು ಕಾಳು ಉತ್ತಮವಾದ ಗಾತ್ರವನ್ನು ತಲುಪುವಂಥ ಒಂದು ಅವಕಾಶ ಈ ಒಂದು ಸಿಂಪಡಣೆ ಮಾಡೋದ್ರ ಮುಖಾಂತರ ಅದನ್ನು ನಾವು ನೀರಿನ ಮುಖಾಂತರ ಸಿಂಪಡಣೆ ಮಾಡೋದನ್ನು ಕೊಡಬೇಕಾಗ್ತದೆ ಇವೆರಡನ್ನು. ಯಾಕೆ ಭೂಮಿಗೆ ಸೇರಿಸಿದ್ರೆ ಕೆಲವಾರು ಭಾಗದಲ್ಲಿ ಭೂಮಿಯಿಂದ ಸೇರಿಸಿ ಕೊಡೋದಕ್ಕೆ ಅವಕಾಶ ಇರೋದಿಲ್ಲ, ತೇವಾಂಶ ಲಭ್ಯತೆ ಇರೋದಿಲ್ಲ, ನಾವು ಮಣ್ಣನ್ನು ಸಡಿಲಗೊಳಿಸುವಂಥದ್ದು ಬರೋದಿಲ್ಲ ಅಂತ. ಹಾಗಾಗಿ ನಾವು ಇದನ್ನು ಪೋಷಕಾಂಶ ನಿರ್ವಹಣೆಯನ್ನು ಸ್ವಲ್ಪ ವಿಶೇಷವಾಗಿ ಈ ಒಂದು ಭತ್ತದ ಪ್ರದೇಶದಲ್ಲಿ ನಾವು ನಿರ್ವಹಣೆ ಮಾಡಬೇಕಾಗುತ್ತೆ, ಅದು ಸಿಂಪಡಣೆ ಮುಖಾಂತರ. ಇನ್ನು ಇದಕ್ಕೆ ಹೆಚ್ಚಾಗಿ ಬೇಸಿಗೆನಲ್ಲಿ ನಾವು ಕಾಣುವುದಂದರೆ ಏನು ಇದ್ರ ಬಾಧೆ ಜಾಸ್ತಿ ಇರ್ತದೆ. ಏನಿನ ಬಾಧೆ ಸಾಮಾನ್ಯವಾಗಿ ಬೇಸಿಗೆನಲ್ಲಿ ಇದು ಜಾಸ್ತಿ ಬರ್ತದೆ. ಇನ್ನು ರೋಗಗಳಲ್ಲಿ ಪ್ರಮುಖವಾಗಿ ಹಳದಿ ಎಲೆ ರೋಗ ಬರುವಂಥ ಸಂದರ್ಭ ಇದ್ದಾಗ ಈಗ ನಾವು ಬಿಡುಗಡೆ ಮಾಡಿರುವಂಥ ತಳಿಗಳಲ್ಲಿ ಇದಕ್ಕೆ ಸಹಿಷ್ಣುತೆ ಇರುವಂಥ ಒಂದು ಅವಕಾಶ ಇರೋದ್ರಿಂದ ಈ ಹಳದಿ ಎಲೆ ರೋಗ ಬರೋದಿಲ್ಲ. ಲೀಫ್ ಯೆಲ್ಲೋ ಮೊಸಾಯಿಕ್ ವೈರಸ್ ಡಿಸೀಸ್ ಅಂತ ಏನು ಹೇಳ್ತೀವಿ ಅದು ಬರೋದಿಲ್ಲ. ಅದಲ್ಲದೆ ತುಕ್ಕು ರೋಗ ಬರೋ ಸಾಧ್ಯತೆ ಕಡಿಮೆ ಬೇಸಿಗೆ ಸಂದರ್ಭದಲ್ಲಿ. ಹಾಗಾಗಿ ನಮ್ಮ ತಳಿಗಳು ಆಲ್ರೆಡಿ ಅವು ತುಕ್ಕು ರೋಗಕ್ಕೆ ಸಹಿಷ್ಣುತೆ ಇದ್ದಾವೆ, ಹಾಗಾಗಿ ತುಕ್ಕು ರೋಗ ಬರೋದಿಲ್ಲ. ಇಳುವರಿ ಎಷ್ಟು ಬರ್ಬೋದು? ಇಳುವರಿಯು ಸಾಮಾನ್ಯವಾಗಿ ನಾವು ಈ ಒಂದು ಅಲ್ಪಾವಧಿ ತಳಿಗಳಲ್ಲಿ 4-5 ಕ್ವಿಂಟಾಲ್ನಷ್ಟು ಒಂದು ಎಕರೆಗೆ ಇಳುವರಿ ಬರ್ತದೆ. ಮಧ್ಯಮಾವಧಿ ತಳಿಗಳಾದರೆ 6-8 ಕ್ವಿಂಟಾಲ್ ತನಕ ಬರುತ್ತೆ. ಮತ್ಸ್ಯತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಮತ್ಸ್ಯೋದ್ಯಮದಲ್ಲಿ ತೊಡಗುವ ಆಸಕ್ತರಿಗೆ, ಉತ್ಸಾಹಿ ಕೃಷಿಕರಿಗೆ ಮಾಹಿತಿ ಹಾಗೂ ಮಾರ್ಗದರ್ಶನ ನೀಡಲಿದೆ ಮತ್ಸ್ಯತರಂಗ. ಬಂಗಡಿ ಮೀನು ಬಳಕಿದಾಗ ನೇರ ಫೋನ್ ಇನ್ ಕಾರ್ಯಕ್ರಮಗಳು, ಅನುಭವಿ ರೈತರ ಕಿವಿಮಾತು, ಅಧಿಕಾರಿಗಳ ಹಿತನುಡಿ, ತಜ್ಞರ ವಿಷಯ ಮಂಡನೆ ಹಾಗೂ ಸೂಕ್ತ ಪ್ರಾಯೋಗಿಕ ತರಬೇತಿಗಳ ಆಯೋಜನೆ ಸರಣಿಯ ವಿಶೇಷ. ನೀನೊಂದು ಮಿಂಚಿ ಓಡಾಡಿದೆ ಮನದ ಕಡಲಾಳಕ್ಕೆ, ಅರಸುತ್ತ ಈಜಿದೆ ತೀರವಾ. ಮೀನು ಕೃಷಿ ಮಾಡಬೇಕೆ? ಹಾಗಾದರೆ ತಪ್ಪದೇ ಆಲಿಸಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಬಾನುಲಿ ಸರಣಿ ಮತ್ಸ್ಯತರಂಗ. ಈಗ ಮೊದಲನೇದು ಅಲಸಂದೆ ಬಗ್ಗೆ ಹೇಳಿ. ಅಲಸಂದೆ ಅದು ಭತ್ತದ ಕೂಳೆನಲ್ಲಿ ನಂತರದ ಬೆಳೆಗಳು ನಾವು ಗಮನಿಸಿದಾಗೆ ಈ ಸಾರಿ ನಾವು ಏನು ಕಾಣ್ತಾ ಇದ್ದೀವಿ, ಉದ್ದು ಎರಡನೇ ಬೆಳೆ. ಈಗಾಗಲೇ ರೈತರು ಇದ್ರ ಪರಿಚಿತವಾಗಿ ಬೆಳೀತಿದ್ದಾರೆ. ಆದರೆ ಇದನ್ನ ಪೂರ್ವ ಮುಂಗಾರಿನಲ್ಲಿ ಬೆಳೆಯುವಂಥ ಪದ್ಧತಿ ನಮ್ಮ ಟಿ ನರಸೀಪುರ, KR ನಗರ ಮತ್ತು ಅಥವಾ ನಂಜನಗೂಡು ಭಾಗಗಳಲ್ಲಿ ಆಗಲೇ ಸುಮಾರು 20-25 ಸಾವಿರ ಎಕರೆ ಪ್ರದೇಶದಲ್ಲಿ ಅವರು ಬೆಳೀತಾ ಇದ್ದಾರೆ ಪೂರ್ವ ಮುಂಗಾರಿನಲ್ಲಿ. ಆದರೆ ನಾವು ನಮ್ಮ ಸಲಹೆ ಏನು ಆ ರೈತರಿಗೆ ಅಂದರೆ, ಈ ಉಳಿಕೆ ತೇವಾಂಶವನ್ನು ಉಪಯೋಗಿಸ್ಕೊಳ್ಳೋದಾದರೆ ಎಲ್ಲಿ ಸಾಧ್ಯತೆ ಇದೆ, ಎಲ್ಲ ಕಡೆನೂ ಬೆಳೆಯೋಕ್ಕಾಗಲ್ಲ, ಸಾಧ್ಯತೆ ತೇವಾಂಶ ಲಭ್ಯತೆ ಸರಿಯಾಗಿ ಸಿಗುತ್ತೆ ಅನ್ನುವಂಥದ್ದು ಪ್ರದೇಶಗಳೆಲ್ಲ ಆಯ್ಕೆ ಮಾಡಿಕೊಂಡು ಬೇಸಿಗೆನಲ್ಲೇ ಬೆಳೆಯೋದನ್ನು ಅವಕಾಶವನ್ನು ನಾವು ಈ ಕಡಿಮೆ ಅವಧಿ ತಳಿಗಳನ್ನು ಬಿಡುಗಡೆ ಮಾಡೋದ್ರ ಮುಖಾಂತರ ಅವರಿಗೆ ಕಲ್ಪಿಸಿಕೊಟ್ಟಿದ್ದೇವೆ. ಮೊದಲು ಆ ತಳಿಗಳ ಲಭ್ಯತೆ ಇರಲಿಲ್ಲ ಹಾಗಾಗಿ ಅವರು ಹೆಚ್ಚಿನ ಭಾಗ ಪೂರ್ವ ಮುಂಗಾರಿಗೆ ಹೋಗೋರು. ಈಗ ಇದು ಅಲ್ಪಾವಧಿ ತಳಿಗಳ ಲಭ್ಯತೆ ಇರೋದ್ರಿಂದ ಅವರು ಬೇಸಿಗೆ ಕಾಲದಲ್ಲೇ ಅದನ್ನು ಬೆಳೆಸಿಬಿಟ್ಟು ನಂತರದ ಬೆಳೆಯನ್ನು ಅವರು ಈ ಒಂದು ಹಸಿರೆಲೆ ಗೊಬ್ಬರ ಬೆಳೆಯೋದ್ರ ಅಥವಾ ಬೇರೆ ಜೋಳ ಬೆಳೆಯೋದಕ್ಕೆ ಅದನ್ನು ಉಪಯೋಗಿಸ್ಕೋಬೋದು. ಹಾಗಾಗಿ ಒಂದು ಭತ್ತದ ನಂತರ ದ್ವಿದಳವನ್ನು ಸೇರಿಸಿ ನಂತರ ಮತ್ತೆ ಏಕದಳ ಬೆಳೆಯುವಂಥ ಒಂದು ಪದ್ಧತಿ, ಇದು ಒಂದು ಉತ್ತಮವಾದ ಬೆಳೆ ಪದ್ಧತಿ. ಇದನ್ನು ಆಯ್ಕೆ ಮಾಡ್ಕೋಬೋದು. ತಳಿಗಳು ಇದರಲ್ಲಿ ನಾವು ಉದ್ದಿನಲ್ಲಿ ಮುಖ್ಯವಾಗಿ ಕಾಣ್ತಾ ಇರೋದು ಈಗ ನಮ್ಮಲ್ಲಿ ಬಿಡುಗಡೆ ಮಾಡಿರುವಂಥ LBG 791. ಇದು ಹಳದಿ ಎಲೆ ರೋಗಕ್ಕೆ ನಿರೋಧಕತೆ ಹೊಂದಿದೆ. ಯಾವುದೇ ರೀತಿ ಈ ರೋಗ ಈ ತಳಿಗೆ ಬರೋದಿಲ್ಲ. ಜೊತೆಗೆ ಒಂದೇ ಸಾರಿ ಮಾಗುತ್ತೆ, ಒಂದೇ ಸಾರಿ ಕಟಾವಿಗೆ ಬರುವಂಥದ್ದು ಹಾಗೂ ನಿರ್ದಿಷ್ಟ ಬೆಳವಣಿಗೆ ಇರುವಂಥದ್ದು. ಹಾಗಾಗಿ ಸಾಧಾರಣ ಬೆಳವಣಿಗೆ ಇರೋದ್ರಿಂದ ಇದು ಒಂದಡಿ ಸಾಲಿನಲ್ಲಿ ಬಿತ್ತೋದಕ್ಕೂ ಕೂಡ ಇದು ಅನುಕೂಲ ಆಗ್ತದೆ. ಬೇಸಾಯ ತಾಂತ್ರಿಕ ಮುಖ್ಯವಾಗಿ ನಾವು ಇದನ್ನು ಎಲ್ಲಿ ತೇವಾಂಶ ಚೆನ್ನಾಗಿದೆ ಅಲ್ಲಿ ಆ ಪ್ರದೇಶದಲ್ಲಿ ಈ ಒಂದು ಕ್ಲೇ ಕಂಟೆಂಟ್ ಜಾಸ್ತಿ ಇರುವಂಥ ಪ್ರದೇಶ ಅಂತ ಹೇಳ್ತೀವಿ. ಅದನ್ನು ಜೇಡಿ ಮಣ್ಣಿನ ಪ್ರದೇಶ ಇರೋ ಪ್ರದೇಶ ಕಡೆ ನಾವು ಈ ಒಂದು 0 ಟಿಲೇಜ್ ಪದ್ಧತಿಯಲ್ಲಿ
ಜೀರೋ ಟಿಲೇಜ್ ಪದ್ಧತಿನಲ್ಲಿ ಅಲ್ಲಿ ಯಾವುದೇ ಉಳುಮೆ ಮಾಡ್ದೇ ಭೂಮಿಯನ್ನು ನಾವು ಆ ಒಂದು ಕೂರಿಗೆ ಥರ ಇರುವಂಥ ಒಂದು ಯಂತ್ರದಿಂದ ಭಾಗ ಮಾಡಿ ಬೀಜವನ್ನು ಸೇರಿಸಿ ಅದೇ ಇದರಲ್ಲಿ ಯಂತ್ರದ ಮುಖಾಂತರ ಅದನ್ನು ಮುಚ್ಚುವಂಥ ಒಂದು ಪದ್ಧತಿ ಇದು. ಇದರ ಮುಖಾಂತರ ನಾವು ಬಿತ್ತನೆ ಮಾಡೋದರಿಂದ ತೇವಾಂಶವನ್ನು ರಕ್ಷಿಸಿಕೊಂಡು ಯಾವುದೇ ಒಂದು ಕೊರತೆ ಆಗದಂಗೆ ಬೆಳೆಯನ್ನು ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಈ ಒಂದು ಭತ್ತದ ನಂತರ ಕಳೆ ಬರುವಂಥ ಅವಕಾಶ ಕಡಿಮೆ ಇರ್ತದೆ. ಓಕೆ, ಭತ್ತ ನಿಂತಿರುವಾಗಲೇ ಎಷ್ಟೋ ಜನ ದ್ವಿದಳ ಧಾನ್ಯದ ಬೀಜಗಳನ್ನು ಎರಚಿಬಿಟ್ಟು ಬೆಳೆಯುವಂಥ ಪದ್ಧತಿನೂ ಇದೆ. ಇದು ಕೂಡ ನಮಗಿಂತ ನಮ್ಮ ಪಕ್ಕದ ರಾಜ್ಯದ ಆಂಧ್ರ ಪ್ರದೇಶದಲ್ಲಿರುವಂಥ ಗೋದಾವರಿ ಡೆಲ್ಟಾ ಪ್ರದೇಶ ಅಥವಾ ಒಂದು ಭಾಗದಲ್ಲಿ ಸುಮಾರು 25-30 ಸಾವಿರ ಎಕರೆ ಅಥವಾ ಜಾಸ್ತಿನೇ ಇನ್ನೂ ಜಾಸ್ತಿನ ಪ್ರದೇಶಗಳಲ್ಲಿ ಇವತ್ತು ಅದು ಒಂದು ಉತ್ತಮವಾದ ಪದ್ಧತಿಯಾಗಿ ಮಾರ್ಪಟ್ಟಿದೆ ಆಲ್ರೆಡಿ. ಭತ್ತ ಒಣಗುವ ಸಂದರ್ಭದಲ್ಲಿ ಸುಮಾರು 105ರಿಂದ 110 ದಿವಸ ಸಂದರ್ಭದಲ್ಲಿ ಅದು ಪಣ್ಣ ಒಣಗುತ್ತೆ. ನೀರನ್ನ ಕಟ್ಟಿಬಿಟ್ಟು ಮತ್ತೆ ನೀರು ಬಿಡುವಂಥ ಅವಕಾಶ ಇರೋದಿಲ್ಲ. ಆ ಒಂದು ತೇವಕ್ಕೇನೆ ಚೆಲ್ಲುವಂಥ ಒಂದು ಪದ್ಧತಿ ಇದು. ಆ ಭತ್ತ ಇರುವಾಗಲೇ ಚೆಲ್ಲಿಬಿಡ್ತಾರೆ. ಆಮೇಲೆ ಅದು ತುಂಬ ತೇವಾಂಶ ಜಾಸ್ತಿ ಇರೋದ್ರಿಂದ ಯಾವುದೇ ಟ್ರಾಕ್ಟರ್ಸ್ ಅವೆಲ್ಲ ಒಳಗಡೆ ಹೋಗೋಕ್ಕಾಗಲ್ಲ. ಆ ಚೆಲ್ಲಿ ಬೆಳೆಸಿದ ನಂತರ ಭತ್ತವನ್ನು ಕಟಾವು ಮಾಡಿ ಏನು ಇಟ್ಟಿರ್ತಾರೆ ಅದನ್ನು ಈ ಉದ್ದನ್ನು ಕಟಾವು ಮಾಡಿಕೊಂಡು ಎರಡೂ ಬೆಳೆಗಳನ್ನು ಒಂದೇ ಸಾರಿ ಈ ಪೂರ್ಣ ಪ್ರಮಾಣದಲ್ಲಿ ಒಣಗಿದ ನಂತರ ಅದನ್ನು ಭೂಮಿಯಿಂದ ಹೊರಗಡೆಗೆ ತರ್ತಾರೆ. ಇದು ಒಂದು ವಿಶೇಷವಾದ ಪದ್ಧತಿಯಲ್ಲಿ ಯಾವುದೇ ಖರ್ಚಿರೋದಿಲ್ಲ. ಏನಾದರೂ ಪೋಷಕಾಂಶಗಳ ಅವಶ್ಯಕತೆ ಬೇಕು ಅಂದರೆ ಮಾತ್ರ ಅದು ಸಿಂಪಡಣೆ ಮುಖಾಂತರ ಕೂಡ ಅಲ್ಲಿ ಪೋಷಕಾಂಶಗಳನ್ನು ಕೊಟ್ಟು ಅದು ಸೂಕ್ಷ್ಮ ಪೋಷಕಾಂಶಗಳು ಅಥವಾ ಸಾರಜನಕವನ್ನು ಸಿಂಪಡಣೆ ಮುಖಾಂತರ ಕೊಟ್ಟು ಬೆಳೆ ರಕ್ಷಣೆ ಮಾಡಿಕೊಂಡು ಉತ್ತಮವಾದ ಇಳುವರಿನ ಪಡ್ಕೊಳ್ತಾರೆ. ಈ ಪಲ್ಸ್ ಮ್ಯಾಜಿಕ್ ಅಂತ ಹೆಸರಿಸಿದ್ರಲ್ಲ, ಅದನ್ನು ಯಾರು ನಿಮ್ಮ ವಿಶ್ವವಿದ್ಯಾನಿಲಯನೇ ಅಭಿವೃದ್ಧಿಪಡಿಸಿರ? ನಮ್ಮಲ್ಲಿಗಿಂತ ನಮ್ಮ ಗುಲ್ಬರ್ಗಾದಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಆಲ್ರೆಡಿ ಅಭಿವೃದ್ಧಿಪಡಿಸಿ ರಾಜ್ಯದ ಎಲ್ಲ ಕೃಷಿ ವಿಶ್ವವಿದ್ಯಾಲಯ ಮುಖಾಂತರ ನಾವು ಇದನ್ನು ಕೆವಿಕೆಗಳ ಮುಖಾಂತರ ನಾವೀಗ ಆಲ್ರೆಡಿ ರೈತರಿಗೆ ಲಭ್ಯತೆ ಆಗ್ತಾ ಇದೆ. ಇದು ವಿಶೇಷ ಅಂದರೆ ಇದನ್ನ ಒಂದು ಸುಮಾರು ಎಕರೆಗೆ 4 kg ನಾವು ಇದನ್ನ ಶಿಫಾರಸು ಮಾಡ್ತೇವೆ. ಇದು ಯಾವಾಗ ಸಿಂಪಡಣೆ ಮಾಡಬೇಕು ಎಂಬುದು 10% ಹೂವಾಗುವ ಸಂದರ್ಭದಲ್ಲಿ ಇದನ್ನು ಸಿಂಪಡಣೆ ಮಾಡಿದ್ರೆ ಇದರಿಂದ ಅನುಕೂಲಗಳೇನಾಗ್ತವೆ ಅಂದರೆ, ಒಂದು ಕಾಳುಗಟ್ಟುವಿಕೆ ಚೆನ್ನಾಗಾಗ್ತದೆ, ಹೂವು ಉದುರೋದನ್ನು ಕಡಿಮೆ ಆಗ್ತದೆ, ಮತ್ತು ಕಾಳಿನ ತೂಕ ಹೆಚ್ಚಾಗ್ತದೆ. ಹಾಗಾಗಿ ಕಾಳು ಬಲಿಯುವುದು, ಚೆನ್ನಾಗಿ ಕಾಳು ಕಟ್ಟುವುದು, ಜಳ್ಳಾಗದೇ ಇರುವುದು ಎಲ್ಲವೂ ಇದರಲ್ಲಿ ಈ ಒಂದು ಸಿಂಪಡಣೆ ಮಾಡೋದ್ರ ಮುಖಾಂತರ ಕೇವಲ ಕಡಿಮೆ ಖರ್ಚಿನಲ್ಲಿ ಇವತ್ತು ಸುಮಾರು 450 ರೂಪಾಯಿ ಅದಕ್ಕೆ ಖರ್ಚು ಮಾಡಿದ್ರೆ ಅದರ ಅನುಕೂಲಗಳು ಅದು ದುಪ್ಪಟ್ಟು ಅನುಕೂಲಗಳು ನಮಗೆ. ಒಂದೇ ಸರಿ ಸಿಂಪರಣೆ ಸಾಕ ಅಥವಾ ಒಂದು 2-3 ಸರಿ ಮಾಡಬೇಕಾಗತ್ತೆ? ಅಲ್ಲಿ ಅವಶ್ಯಕತೆ ತಕ್ಕಂತೆ ಈಗ ಸಾರಜನಕದ ಕೊರತೆ ಎತ್ತು ಕಾಣುವ ಪಕ್ಷದಲ್ಲಿ 2% ಯೂರಿಯಾ ಸಿಂಪಡಣೆ ಮಾಡೋದಾಗ್ತದೆ. ಅದನ್ನು ಬೇಕಾದರೆ ಮೊದಲ ಹಂತದಲ್ಲಿ ಸುಮಾರು 30ರಿಂದ 35 ದಿನಗಳಲ್ಲಿ ಮಾಡುವಂಥದ್ದು. 45 ದಿವಸಗಳು ಇವು ಹೂವು ಆಡೋಕ್ಕೆ ಸ್ಟಾರ್ಟ್ ಆಗ್ತದೆ 40ರಿಂದ 45 ದಿವಸಗಳಲ್ಲಿ. ಆ ಸಂದರ್ಭದಲ್ಲಿ ನಾವು ಇದನ್ನು ಈ ಪಲ್ಸ್ ಮ್ಯಾಜಿಕನ್ನು ಸಿಂಪಡಣೆ ಮಾಡಬಹುದು. ಓಕೆ, ಉದ್ದಲ್ಲೂ ಅಷ್ಟೇನಾ? 4ರಿಂದ 5 ಕ್ವಿಂಟಲ್ ಏನಾ? ಉದ್ನಲ್ಲೂ ಕೂಡ ನಾವು ಮೊದಲು ಬೀಜವನ್ನು ನಾವು 6ರಿಂದ 7 kg ನಾವು ಏನು ಬೀಜ ಬೇಕಾಗ್ತದೆ. ಇದರಲ್ಲಿ ಇಳುವರಿ ಕೂಡ 5ರಿಂದ 6 ಕ್ವಿಂಟಾಲ್ ಇಳುವರಿ ಕೊಡ್ತದೆ ಈ ಒಂದು ನಾನೇನು ಶಿಫಾರಸು ಮಾಡಿರುವಂಥ ತಳಿಗಳು. ಇನ್ನೊಂದು ತಳಿನ ನಾವು ಅಭಿವೃದ್ಧಿಪಡಿಸಿದ್ದೇವೆ ಈಗಾಗಲೇ MBG1 ಅಂತ. ಅದನ್ನು ಬಿಡುಗಡೆ ಹಂತದಲ್ಲಿರುವಂಥ ತಳಿ. ಇದನ್ನು ಮುಂದಿನ ಹಂಗಾಮುಗಳಲ್ಲಿ ನಾವು ಅದನ್ನು ಬಿಡುಗಡೆ ಮಾಡೋದನ್ನು ಕೂಡ ತರ್ತೇವೆ. ಇದು ಕೂಡ ನಿರ್ದಿಷ್ಟ ಬೆಳವಣಿಗೆ ಇರುವಂಥದ್ದು, ಒಂದೇ ಸಾರಿ ಕಟಾವಿಗೆ ಬರುವಂಥದ್ದು, ಮತ್ತು ಎಲೆ ರೋಗಕ್ಕೆ ನಿರೋಧಕತೆ ಇರುವಂಥದ್ದು. ಸರ್, ಬೀಜೋಪಚಾರ ಮಾಡಿ ಏನಾದರೂ ಬಿತ್ತನೆ ಮಾಡಬೇಕಾಗತ್ತಾ? ಇವುಗಳನ್ನು ನಾವು ಗದ್ದೆಯಲ್ಲಿ ಬಿತ್ತುವಾಗ ಅಲ್ಲಿ ಏನು ರೈಜೋಬಿಯಂ ಜೀವಾಣುಗಳು ನಾಶವಾಗಿರ್ತದೆ. ಈ ಗದ್ದೆದ ನಾವು ನೀರು ನಿಲ್ಲಿಸಿ ಅದನ್ನು ಭತ್ತ ಬೆಳಿಬೇಕಾದ್ರೆ ಹೊಸದಾಗಿ ಮತ್ತೆ ಮಾಡಬೇಕಾದಾಗ ಆ ರೈಜೋಬಿಯಂ ಜೀವಾಣು ಮತ್ತು ಈಗ ರಂಜಕ ಕರಗಿಸುವಂಥದ್ದು ಹಾಗೆ ಇವುಗಳನ್ನು ನಾವು ಸೇರಿಸಿ ಬೆಳೆಯೋದ್ರಿಂದ ಉತ್ಪಾದನೆ ಜಾಸ್ತಿ ಆಗುತ್ತೆ, ಬೇರು ಕಟ್ಟುವಿಕೆ ಜಾಸ್ತಿ ಆಗುತ್ತೆ, ಸಾರಜನಕ ಹಿಡಿದಿಟ್ಟುವ ಅಂಶನೂ ಜಾಸ್ತಿ ಆಗುತ್ತೆ, ಪೋಷಕಾಂಶಗಳ ನಿರ್ವಹಣೆ ಇದು ಉತ್ತಮ ಆಗ್ತದೆ. ಓಕೆ, ಅಂದರೆ ತಾವೀಗ ಪೂರ್ವ ಮುಂಗಾರಲ್ಲಿ ಉದ್ದು ಬೆಳೆಯುವಂಥವ್ರು ಭತ್ತದ ಕೂಳೆಗಳಲ್ಲೂ ಉದ್ದನ್ನು ಬೆಳಿಬೋದು ಅಂತ ಹೇಳ್ತಿದ್ದೀವಿ. ಅದಕ್ಕಾಗಿ ಸೂಕ್ತವಾದ ತಳಿಗಳಿದ್ದಾವೆ, ಆಯ್ಕೆ ಮಾಡ್ಕೊಬೋದು. ಅದೇ ರೀತಿ ಹೆಸರಿನಲ್ಲೂ ಕೂಡ ಇದೆ ಕಡಿಮೆ ಅವಧಿಯ ತಳಿಗಳು. ನಾವು ಈಗಾಗಲೇ ಬಿಡುಗಡೆ ಮಾಡಿರುವಂಥ KKM3 65ರಿಂದ 70 ದಿನಗಳಲ್ಲೇ ಬಂದ್ಬಿಡ್ತದೆ. ಹೆಸರಿನಲ್ಲೂ ಕೂಡ ಹೆಸರಿನಲ್ಲಿ ಇದನ್ನು ನಾವು ಆಯ್ಕೆ ಮಾಡ್ಕೊಬೋದು. ಓಕೆ, ಇನ್ಯಾವ ತಳಿ ಇದೆ ಹೆಸರಿನಲ್ಲಿ? ಈಗ DB ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿರೋದನ್ನ ನಮ್ಮ ಭಾಗದಲ್ಲೂ ಪರೀಕ್ಷಿಸಿದ್ವಿ. DGG1 ಅಂತ, ಅದು ಧಾರವಾಡ ಗ್ರೀನ್ ಗ್ರಾಮ್ 1 ಅಂತ, ಅದು ಕೂಡ ಈ ಭಾಗದಲ್ಲಿ ಚೆನ್ನಾಗಿ ಬರ್ತಾ ಇದೆ. ಅದಲ್ಲದೆ ಈಗ DBGV16 ಅಂತ ಬಿಡುಗಡೆ ಮಾಡಿದ್ದಾರೆ ಧಾರವಾಡದಿಂದ. ಅದನ್ನು ನಾವು ಯಾಕೆ ನಮ್ಮ ಭಾಗದಲ್ಲಿ ಅದ್ರ ಬಗ್ಗೆ ಸಂಶೋಧನೆ ಕಡಿಮೆ ಪ್ರಮಾಣದಲ್ಲಿ ನಡೀತಾ, ಇದು ಹೆಚ್ಚು ಭಾಗ ನಮ್ಮ ಬೆಳಗಾವಿ ಮತ್ತು ಬೀದರು ಧಾರವಾಡ ಆ ಒಂದು ಭಾಗದಲ್ಲಿ ಜಾಸ್ತಿ ಬೆಳೆಯೋದ್ರಿಂದ ಧಾರವಾಡದಲ್ಲಿ ಇದು ಹೆಚ್ಚಿನ ಒಂದು ಭಾಗ ಸಂಶೋಧನೆ ಆಗಿ 2-3 ತಳಿಗಳನ್ನು ಧಾರವಾಡದಿಂದ ಬಿಡುಗಡೆ ಮಾಡಿದ್ದಾರೆ. ಅವುಗಳನ್ನು ನಮ್ಮ ಹೊಂದಾಣಿಕೆ ನೋಡಿಕೊಂಡು ಆಯ್ಕೆ ಮಾಡ್ಕೋಬೋದು. ಹಣ್ಣು
ಹೊನ್ನು. ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ. ಹಣ್ಣು ಕೊಂಬುವ ಬನ್ನಿರಿ ಚನ್ನ ಬಾಲಕೃಷ್ಣನೆಂಬ ಕನ್ನಗೊನೆ ಬಾಳೆಹಣ್ಣು ಹಣ್ಣು ಕೊಂಬುವ ಬನ್ನಿರಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ, ಇಲಾಖೆ ಯೋಜನೆಗಳ ಸದ್ಬಳಕೆ, ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ, ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ, ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ. ಸುತ್ತೇಳು ಲೋಕದಿ ಸುರರು ಬಿತ್ತಿದ ಹಣ್ಣು ನಿತ್ಯ ಮಾಧವನೆಂಬ ಅಚ್ಚ ಮಾವಿನ ಹಣ್ಣು ಹಣ್ಣು ಕೊಂಬುವ ಬನ್ನಿರಿ. ಮರೆಯದೇ ಕೇಳಿ ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಹಣ್ಣು ಹೊನ್ನು. ಹಣ್ಣು ಕೊಂಬುವ ಬನ್ನಿರಿ. ಹೆಸರಿನ ನಂತರ ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಒಂದು ಅಕ್ಕಿ ಅವರೆ ಅಂತ ಬಿಡುಗಡೆ ಮಾಡಿದ್ವಿ. ಅಕ್ಕಿ ಅವರೆ, ರೈಸ್ ಬೀನ್ ಅಂತ ಹೇಳ್ತೀವಿ. ಅದು ಕೂಡ ಈ ಸಾಮಾನ್ಯವಾಗಿ ಅಲಸಂದೆ ಇರುತ್ತೆ, ಸಣ್ಣ ಕಾಳಂದಿರ್ತದೆ, ಹೊಸ ತಳಿ. ಇದು ನಮ್ಮ ಪಶ್ಚಿಮ ಬಂಗಾಳ, ಒರಿಸ್ಸಾ, ಬಿಹಾರ ಆ ಕಡೆ ಹೆಚ್ಚು ಪ್ರದೇಶ, ನಮ್ಮ ಈಸ್ಟ್ ಇಂಡಿಯಾ ಅಥವಾ ದೇಶದ ಪೂರ್ವ ಭಾಗದ ರಾಜ್ಯಗಳಲ್ಲಿ ಜಾಸ್ತಿ ಬೆಳೀತಾರೆ. ನಮ್ಮಲ್ಲಿ ಇದನ್ನು ಪರೀಕ್ಷೆಗೊಳಪಡಿಸಿ ಆಲ್ರೆಡಿ ಬಿಡುಗಡೆ ಮಾಡಿದ್ದೀವಿ. ಕರ್ನಾಟಕ, ಬೆಂಗಳೂರು ರೈಸ್ ಬೀನ್ 1 ಅಂತ ಒಂದಿದೆ. ಆ ಒಂದು ರೈಸ್ ಬೀನ್ ತಳಿಯನ್ನು ನಮ್ಮ ಒಂದು ಆಯ್ಕೆ ಮಾಡ್ಕೊಬೋದು. ಏನು ವಿಶೇಷ ಸರ್ ಇದು? ವಿಶೇಷ ಅಂದರೆ ಅಕ್ಕಿ ರೀತಿಯಲ್ಲೇ ಕಾಳು ಕಾಣ್ತದೆ. ಅಕ್ಕಿ ನಮ್ಮ ಅಕ್ಕಿ ಗಾತ್ರನೂ ಕೂಡ ಹಾಗೆ ಇರ್ತದೆ. ಹಾಗಾಗಿ ಅದು ರೈಸ್ ಬೀನ್ ಅಂತ ಹೇಳ್ತೀವಿ, ಅಥವಾ ಅಕ್ಕಿ ಅವರೆ ಅಂತ ನಮ್ಮ ಕನ್ನಡದಲ್ಲಿ ನಾವು ಹೇಳ್ತೀವಿ. ಇದನ್ನು ಹೆಚ್ಚು ಪೋಷಕಾಂಶ ಏನು ಪ್ರೋಟೀನ್ ಅಂಶ ಮಾಮೂಲಿ ನಮ್ಮ ಎಲ್ಲ ವಿಧದ 22-24% ಪ್ರೋಟೀನ್ ಅಂಶ ಜಾಸ್ತಿ ಇರ್ತದೆ. ಮತ್ತು ಜೀರ್ಣವಾಗುವಿಕೆ ತುಂಬ ಚೆನ್ನಾಗಿರ್ತದೆ. ಇದು ಉಳಿದ ದ್ವಿದಳ ಧಾನ್ಯ ಗುಂಪಿಗೆ ಏನಿದೆ ಆ ರೀತಿಯೇ ಯಾವುದೇ ಒಂದು ಹಾನಿಕಾರಕ ಅಂಶಗಳು ಇಲ್ಲ ಇದರಲ್ಲಿ. ಅಂದರೆ ಬೇರೆ ದ್ವಿದಳ ಧಾನ್ಯಗಳನ್ನು ಬಳಕೆ ಮಾಡ್ದಂಗೆ ಇದನ್ನು ಬಳಸ್ಬೋದು ಇದನ್ನು. ಹೌದಾ? ಹೌದು ಸರ್. ಸೊ ಇದನ್ನು ನಾವು ಉಪಯೋಗಿಸ್ಕೊಂಡು ಇದು ಕೂಡ ಕಡಿಮೆ ಅವಧಿಯ ಬೆಳೆ. ಕೇವಲ 65-70 ದಿನಗಳಲ್ಲಿ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಒಂದೇ ಸಾರಿ ಒಣಗಿ ಎಲೆಯೆಲ್ಲ ಅಲ್ಲೇ ಉದುರುತ್ತೆ. ಹಾಗಾಗಿ ಭೂಮಿಗೆ ಅನುಕೂಲ, ಅದು ಸೇರುತ್ತೆ. ಮಾರುಕಟ್ಟೆ ಅಕ್ಸೆಪ್ಟೆನ್ಸ್ ಇದೆಯಾ ಸರ್? ಇದೆ ಸರ್. ಜನ ಖರೀದಿ ಈಗಾಗಲೇ ಇದನ್ನ ನಾವು ಪ್ರಚಾರಕ್ಕೋಸ್ಕರ ಹಲವಾರು ಉತ್ಪನ್ನಗಳನ್ನು ಮಾಡಿ ನಮ್ಮ ಒಂದು ಇದರಿಂದ ಕೃಷಿ ವಿಶ್ವವಿದ್ಯಾಲಯದಿಂದ ಅದನ್ನು ಪ್ರಚಾರಗೊಳಿಸಿದ್ದೇವೆ. ಲಭ್ಯತೆಯನ್ನು ನಾವು ಬೀಜದ ಲಭ್ಯತೆಯನ್ನು ಕೂಡ ನಾವು ಈಗ ಉತ್ಪಾದನೆ ಮಾಡಿ ಯಾರು ರೈತರು ಕೇಳ್ತಾರೆ, ಕೆಲವರು ಅಟ್ಲೀಸ್ಟ್ ಎಲ್ಲ ಹೆಚ್ಚು ಭಾಗದ ರೈತರು ಕೊಡೋಕ್ಕಾಗದೇ ಇದ್ರು ಕೆಲವು ಆಯ್ದ ರೈತರಿಗೆ ನಾವು ಅದನ್ನು ಬೀಜ ಕೊಟ್ಟು ಆ ಒಂದು ಭತ್ತದ ನಂತರ ಬೆಳೆಸಿ ತೋರಿಸುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಪ್ರಸ್ತುತ ಹಂಗಾಮಿನಲ್ಲಿ ರೂಪಿಸಿದ್ದೇವೆ. ಅಂದರೆ ಬೀಜನ ಸ್ಯಾಂಪಲಿಗೆ ನಿಮ್ಮ ಹತ್ರ ಬಂದರೂ ತಗೊಬೋದು ಸರ್ ಅಲ್ವಾ? ಹೌದು. ರೈಸ್ ಬೀನ್ ಅಂತ ಅಕ್ಕಿ ಅವರೆ ರುಚಿಯಾಗಿರುತ್ತಾ? ರುಚಿಯಾಗಿರುತ್ತೆ ಸರ್. ಇದು ಕಾಳಿನ ಗಾತ್ರ ಕಡಿಮೆ ಇರೋದ್ರಿಂದ ಇದು ರುಚಿಯಾಗಿರುತ್ತೆ. ನಮಗೆ ಮಟ್ಕಿ ಬೀನ್ ಅಂತೀವಿ, ನಮ್ಮ ಬಿಜಾಪುರ ಭಾಗದಲ್ಲಿ ಬೆಳೀತಾರೆ. ಮಡಿಕೆ ಕಾಳು ಅಥವಾ ಮಡಿಕೆ ಬೀನ್ ಅಂತ. ಅದು ನಮ್ಮ ಭಾಗದಲ್ಲಿ ಪರೀಕ್ಷೆ ಮಾಡಿಲ್ಲ, ಆ ಒಂದು ಪ್ರದೇಶದಲ್ಲಿ ಬೆಳೆದಿದ್ದಾರೆ. ಅಂತದ್ದು ಕೂಡ ಅದೇ ರೀತಿ ಈ ಕಾಳು ಇರ್ತದೆ. ಅದು ತುಂಬಾ ಬೇಡಿಕೆ ಇದೆ ಉತ್ತರ ಕರ್ನಾಟಕದ ಭಾಗ. ನಿಜ. ಅದೇ ರೀತಿ ಇದು ನಮ್ಮ ದಕ್ಷಿಣ ಭಾಗದಲ್ಲಿ ಉಪಯೋಗಿಸ್ಕೊಬಹುದು. ಇದು ಬಹಳ ಇಳುವರಿ ಪ್ರಮಾಣ ಇಳುವರಿಯಿಂದ 3-4 ಕ್ವಿಂಟಾಲ್ ಇಳುವರಿ ಬರ್ತದೆ ಸರ್. ಹೌದು ಸರ್. ಇದು ಬರೀ ಅಕ್ಕಿಯ ಅಂದ್ರೆ ಎಲ್ಲೆಲ್ಲಿ ಭತ್ತ ಬೆಳಿತೀವಲ್ಲ ಅಂತ ಕಡೆ ಫ್ಯಾಲೋ ಲ್ಯಾಂಡಿಗೆ ಮಾತ್ರನಾ ಅಥವಾ ಮಾಮೂಲಿ ಪ್ರದೇಶಗಳಲ್ಲೂ ಮುಂಗಾರಿನಲ್ಲೂ ಬೆಳೆಯಬಹುದು ಅಥವಾ ಪೂರ್ವ ಮುಂಗಾರಿನಲ್ಲೂ ಕೂಡ ಇದನ್ನ ಬೆಳಿಬಹುದು ಅಲ್ವಾ? ಉಳಿದಂತೆ ಬೇಸಾಯ ವಿಧಾನಗಳು ಎಲ್ಲ ದ್ವಿದಳ ಧಾನ್ಯಕ್ಕಿದ್ದಂಗೆ ಇದ್ದಾವೆ. ಇದಲ್ಲದೆ ಈಗ ಉರುಳಿನ ಸಾಮಾನ್ಯ ನಮ್ಮ ಭಾಗದಲ್ಲಿ ಹೆಚ್ಚು ಬೆಳೀತಾ ಇದ್ದಾರೆ. ಆ ಉರುಳಿದು ಇನ್ನೊಂದು ವಿಶೇಷ ಅಂದರೆ ಅದನ್ನು ತಡವಾದ ಮುಂಗಾರಿನಲ್ಲೂ ಬೆಳೀಬೋದು ಅಥವಾ ಬೇಸಿಗೆನಲ್ಲೂ ಕೂಡ ಹಾಕಿ ಅದನ್ನು ಫಲವತ್ತತೆ ಹೆಚ್ಚಿಸಲು ಬೆಳೀತಾರೆ. ಅದ್ರ ಜೊತೆಗೆ ಕಾಳನ್ನು ಕೂಡ ಅದನ್ನು ಕಟಾವು ಮಾಡಿಕೊಂಡು ಬೆಳೆಯುವಂಥ. ಬೇಸಿಗೆನಲ್ಲಿ ಹುರುಳಿ ಬರಲ್ಲ ಅಂತ? ಹುರುಳಿ ಬರೋದಿಲ್ಲ. ಅದರಲ್ಲಿ ನಾವು ಸಾಮಾನ್ಯವಾಗಿ ಹೆಚ್ಚು ವೆಜಿಟೇಟಿವ್ ಗ್ರೋತ್ ಬರ್ತದೆ. ಅದನ್ನು ಉಳುಮೆ ಮಾಡಿ ಭೂಮಿಗೆ ಸೇರಿಸೋದಕ್ಕೆ ರೈತರು ಜಾಸ್ತಿ ಹಸಿರೆಲೆ ಗೊಬ್ಬರವಾಗಿ ಈಗ ಜೋಳ ಮತ್ತು ಹುರುಳಿಯನ್ನು ಅದನ್ನು ಬಿತ್ತನೆ ಮಾಡಿ ಪೂರ್ವ ಮುಂಗಾರಿನಲ್ಲಿ ಅದನ್ನು ಮುಂಗಾರು ಬೆಳೆಗೆ ಅನುಕೂಲ ಆಗಲಿ ಅಂತ ಭೂಮಿಗೆ ಸೇರಿಸುವಂಥ ಪದ್ಧತಿ ನಮ್ಮ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಹೆಚ್ಚಿನ ಭಾಗದಲ್ಲಿ ಮಾಡ್ತಾರೆ. ಅಂದರೆ ಎಲ್ಲೆಲ್ಲಿ ಭತ್ತದ ಕೂಳೆ ಇರುತ್ತೋ ಅಂತ ಕಡೆ ಹುರುಳಿನೂ ಎರಚ್ಕೋಬಹುದು. ಹುರುಳಿನ ಅದು ಪೂರ್ವ ಮುಂಗಾರಿನಲ್ಲಿ ಮಾಡ್ತಾರೆ, ಮೊದಲ ಮಳೆ ಬಂದಾಗ ಮಾಡ್ತಾರೆ ಅದನ್ನು ಅಲ್ವಾ? ಅದರಲ್ಲಿ ತಳಿಗಳು
ತಳಿಗಳು ನಮ್ಮಲ್ಲಿ PHG9 ಅಂತ ಈಗಾಗಲೇ ಬಿಡುಗಡೆ ಮಾಡಿದಂಥದ್ದಿದೆ. ಇತ್ತೀಚೆಗೆ ಕ್ರೀಡಾ ನಮ್ಮ ಹೈದರಾಬಾದ್ನ ಕ್ರೀಡಾದ ಸಂಸ್ಥೆಯವರು ಒಂದು ಬಿಡುಗಡೆ ಮಾಡಿದ್ದಾರೆ. ಅನಂತ ಕಲುವಾ ಅಂತ ನಮ್ಮ ಪಕ್ಕದ ರಾಜ್ಯದವರು ಅದೊಂದು ಬಿಡುಗಡೆ ಮಾಡಿದ್ದಾರೆ. ಅವುಗಳನ್ನು ಪರೀಕ್ಷೆಗೊಳಪಡಿಸಿ ನಮ್ಮ ಭಾಗದಲ್ಲಿ ಸೂಕ್ತತೆಯನ್ನು ಆಧರಿಸಿ ನಾವು ಅದನ್ನು ನಮ್ಮ ಭಾಗಕ್ಕೂ ಕೂಡ ನಾವು ಅದನ್ನು ಕೊಡ್ಬೋದು. ಸೊ ಇವು ಇದು ಪ್ರಮುಖ ದ್ವಿದಳ ಬೆಳೆಗಳಲ್ಲಿ ಅವುಗಳ ತಳಿಗಳು ಮತ್ತು ಈ ಒಂದು ಭತ್ತದ ನಂತರ ಬೆಳೆಯುವಂಥ ವಿಧಾನಗಳಲ್ಲಿ ಮುಖ್ಯವಾಗಿ ನಮ್ಮ ರೈತರು ಇದನ್ನು ಯಾಕೆ ಅನುಸರಿಸ್ಕೋಬೇಕಂದ್ರೆ ಈಗ ಹೆಚ್ಚಿನ ಭಾಗ ಕೇಂದ್ರ ಸರ್ಕಾರದಿಂದ ಹಲವಾರು ಬೀಜವನ್ನು ಕೂಡ ಈಗ ನಮಗೆ ಒಂದು ಪ್ರೋತ್ಸಾಹಧನ ಇದೆ. ಬೀಜೋತ್ಪಾದನೆ ಮಾಡೋದಕ್ಕೆ ಪ್ರೋತ್ಸಾಹ, ಇವೆಲ್ಲ ತಳಿಗಳ ಬೀಜೋತ್ಪಾದನೆಗೆ ನಾವು ಇವತ್ತು ಜಾಸ್ತಿ ಒತ್ತಾಸೆ ಕೊಡ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಸುಮಾರು 4,000-5,000 ಕ್ವಿಂಟಾಲ್ನಷ್ಟು ಬೀಜ ನಮಗೆ ಸರ್ಕಾರದ ವತಿಯಿಂದ ಕೊಡೋದಕ್ಕೆ ಬೇಕಾಗಿದೆ ಈಗ. ಇದು ವಿಶೇಷವಾದ ಕಾರ್ಯಕ್ರಮವನ್ನು ಹಾಕಿಕೊಂಡು ನಾವು ಬೀಜೋತ್ಪಾದನೆ ನಮ್ಮ ಭಾಗದಲ್ಲಿ ಈಗ ಮೈಸೂರು ಏನು ಈ ವಿಭಾಗದಲ್ಲಿ 4 ಜಿಲ್ಲೆಗಳು ಮಂಡ್ಯ, ಮೈಸೂರು, ಚಾಮರಾಜನಗರ ಮತ್ತು ಹಾಸನ ಜಿಲ್ಲೆಗಳಲ್ಲಿ ಸೂಕ್ತವಾದ ಪ್ರದೇಶಗಳಿಗೆ ಇವತ್ತು ನಾವು ಬೀಜೋತ್ಪಾದನೆ ಕೈಗೊಂಡು ಎಲ್ಲ ಪ್ರದೇಶಕ್ಕೆ ಹಂಚುವಂಥ ಒಂದು ಕೆಲಸವನ್ನು ನಾವು ಈ ಒಂದು ಯೋಜನೆ ಮುಖಾಂತರ ಮಾಡ್ತಾ ಇದ್ದೀವಿ. ಅಂದರೆ ಈ ಹಂಗಾಮಿನಲ್ಲಿ ತಾವು ಮಾಡ್ತಿದ್ರೆ ಈ ಹಂಗಾಮಿನಿಂದಲೇ ಪ್ರಾರಂಭ ಆಗಿ ಮುಂದಿನ 5 ವರ್ಷಗಳು ಇದಿರುತ್ತೆ. ಓಕೆ, ಅಂದರೆ ಈಗ ಜನ ಆಹಾರಕ್ಕಾಗಿ ಅಲ್ಲ ಬೀಜಕ್ಕಾಗಿ ಈ ಬೆಳೆ ಬೆಳೀಲಿ ಬೆಳೆದಾಗ ಅವ್ರಿಗೆ ಆದಾಯ ದುಪ್ಪಟ್ಟಾಗುತ್ತದೆ. ಇವತ್ತು ನಾವು ಉದ್ದು ತಗೊಂಡ್ಕೊಂಡ್ರೆ ಈಗ ಅವರು 7,000-8,000 ರೂಪಾಯಿ ಅವ್ರು ಮಾರ್ಕೆಟ್ನಲ್ಲಿ ಮಾರೋದಾದರೆ ನಮಗೆ 10,000-11,000 ರೂಪಾಯಿ ನಾವು ಬೀಜೋತ್ಪಾದನೆ ಮಾಡಿದ್ರೆ ಅವ್ರು ಕೊಡ್ತೇವೆ ಪ್ರತಿ ಕ್ವಿಂಟಾಲಿಗೆ. ಅಂದರೆ ತಾವು ದರನ ಮುಂಚೆನೇ ನಿಗದಿ ಮಾಡಿರ್ತೀರಾ? ಮುಂಚೆನೇ ನಿಗದಿ ಮಾಡಿ ರೈತರನ್ನು ರಿಜಿಸ್ಟರ್ ಮಾಡಿಸಿ ಅವರನ್ನು ನಾವು ನಿರ್ದಿಷ್ಟ ರೈತರಿಗೆ ತರಬೇತಿ ಕೊಟ್ಟು ಅವರು ಬೀಜೋತ್ಪಾದನೆ ಕ್ರಮಗಳನ್ನು ಅನುಸುವಂಥ ಎಲ್ಲ ಬೇಸಾಯ ಕ್ರಮಗಳು ಅವರಿಗೆ ಮನವರಿಕೆ ಮಾಡಿ ನಂತರ ಬೀಜೋತ್ಪಾದನೆ ಕೊಡ್ತೇವೆ. ಈಗ ಅವಕಾಶ ಇದೆ ಅಂತೀರಿ? ಈಗ ಮಾಡೋದಕ್ಕೆ ತುಂಬ ಅವಕಾಶ ಇದೆ. ಅದು ಗುಚ್ಛ ಗ್ರಾಮಗಳ ಮುಖಾಂತರ ಮಾಡಿ ಅಂತಲೂ ಕೂಡ ಇದು ಒಂದು KVKಗಳ ಮುಖಾಂತರ ಕೃಷಿ ವಿಜ್ಞಾನ ಕೇಂದ್ರಗಳ ಮುಖಾಂತರ ಕೂಡ ನಾವು ಇದನ್ನು ಹೆಚ್ಚಾಗಿ ಗುಚ್ಛ ಗ್ರಾಮಗಳಂದರೆ ಕ್ಲಸ್ಟರ್ CFLD ಅಂತೀವಿ, ಕ್ಲಸ್ಟರ್ ರೂಪದಲ್ಲಿ ಮಾಡೋದು. ಒಂದೇ ಕಡೆ ಹೆಚ್ಚಿನ ಭಾಗ ಒಂದು 100 ಎಕರೆ 200 ಎಕರೆ ಒಂದು ಪೂರ್ತಿ ಪ್ರಮಾಣದಲ್ಲಿ ಬೆಳೆಸುವಂಥ ಒಂದು ಯೋಜನೆ ಕೃಷಿ ವಿಜ್ಞಾನ ಕೇಂದ್ರಗಳ ಮುಖಾಂತರ ಮಾಡ್ತಾರೆ. ಅಂದರೆ ಈಗ ಬೀಜಕ್ಕೆ ಸಹಾಯಧನ ಸಿಗುತ್ತೆ, ಬೀಜಕ್ಕೂ ಸಹಾಯಧನ ಸಿಗುತ್ತೆ, ಪ್ರೋತ್ಸಾಹಧನವೂ ಸಿಗುತ್ತೆ. ಈಗ ನಮಗೆ ಮೂಲ ಬೀಜ ಹೇಳಿದ್ರೆ ತಾಯಿ ಬೀಜ ಅಂತ ಏನು ಹೇಳ್ತೀವಿ, ಮೂಲ ಬೀಜ ಫೌಂಡೇಶನ್ ಸೀಡ್ಸ್ ಅಥವಾ ತಳಿವರ್ಧಕ ಬೀಜಕ್ಕೆ ಪೂರ್ಣ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರವೇ ಬರ್ಸುತ್ತೆ. ಈಗ ರೈತರಿಗೆ ನಾವು ಅದನ್ನು ಫ್ರೀ ಕೊಟ್ಟು ಬೆಳೆಸ್ದಂಗೆ ಲೆಕ್ಕ ಆಗ್ತದೆ. ಫೌಂಡೇಶನ್ ಮೂಲ ಬೀಜಕ್ಕೂ ಕೂಡ ಕೇಂದ್ರ ಸರ್ಕಾರವೇ 100% ಸಹಾಯಧನವನ್ನು ಕೊಡ್ತಾ ಇದೆ. ಅದರಲ್ಲಿ ಕೂಡ ರೈತರಿಗೆ ಅದು ಫ್ರೀಯಾಗಿ ಸಿಗುತ್ತೆ. ಇನ್ನು ಸರ್ಟಿಫೈಡ್ ಸೀಡ್ಸ್ಗೆ ಪ್ರತಿ ಕ್ವಿಂಟಾಲ್ಗೆ ಒಂದು ಪ್ರೋತ್ಸಾಹಧನವಾಗಿ 2,500-4,000 ರೂಪಾಯಿ ತನಕನೂ ಇದೆ ವಿವಿಧ ದ್ವಿದಳ ಬೆಳೆಗಳಿಗೆ. ಅದನ್ನು ಕೂಡ ಪ್ರೋತ್ಸಾಹಧನವಾಗಿ ಕೊಟ್ಟಾಗ ಆ ಒಂದು ಖರೀದಿಸಿದ ಬೆಲೆಯ ಜೊತೆಗೆ ಪ್ರೋತ್ಸಾಹಧನವನ್ನು ರೈತರಿಗೆ ಕೊಡಬಹುದು, ಬೀಜೋತ್ಪಾದಕರಿಗೆ. ನೋಡಿ, ಅದು ಒಂದು ಒಳ್ಳೆ ಅವಕಾಶನೇ ರೈತರಿಗೆ. ಹೌದು ಸರ್. ಈ ಆಹಾರಕ್ಕಾಗಿ ಬೆಳೆಯೋದರ ಬದಲು ಬೀಜಕ್ಕಾಗಿ ಬೆಳೆದ್ರೆ ಒಂದು ಗ್ಯಾರಂಟಿ ಇರುತ್ತೆ ರೈತರಿಗೆ ಈ ದರಕ್ಕೆ ಬೀಜನ ಖರೀದಿ ಮಾಡ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ಈಗ ರೈತರು ಹೆಚ್ಚಾಗಿ ಗುಂಪು ಮುಖಾಂತರ ಅವರು ಈಗ ಕ್ಲಸ್ಟರ್ ಮುಖಾಂತರ ಬೆಳೆಸುವಂಥ ಒಂದು ಪ್ರೋಗ್ರಾಮ್ನ ನಾವು ಈ ವರ್ಷ ಈ ಒಂದು ಅಚ್ಚುಕಟ್ಟು ಪ್ರದೇಶದಲ್ಲಿ, ಭತ್ತ ಬೆಳೆಯುವ ಪ್ರದೇಶದಲ್ಲಿ, ಮುಸ್ಕಿನ ಜೋಳ ಬೆಳೆಯುವ ಪ್ರದೇಶದಲ್ಲಿ, ಕಬ್ಬು ಬೆಳೆಯುವ ಪ್ರದೇಶಗಳಲ್ಲಿ ನಾವು ಈ ಕಾರ್ಯಕ್ರಮ ಯೋಜನೆಯನ್ನು ಹಾಕೊಂಡಿದ್ದೀವಿ. ಎಲ್ಲೆಲ್ಲಿ ದ್ವಿದಳ ಧಾನ್ಯಗಳನ್ನು ಬೆಳೆಯುವ ಅವಕಾಶ ಇದೆ ಅಂತ ಎಲ್ಲ ಕಡೆನಲ್ಲೂ ತಾವು ಇದನ್ನ ಹೆಚ್ಚು ಪ್ರಚಾರ ಮಾಡ್ತಾ ಇದ್ದೀರಿ, ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಸರ್. ಓಕೆ, ಅಂದ್ರೆ ತರಬೇತಿನೂ ಕೊಡ್ತೀರಿ ನೋಡಿ ಉಚಿತವಾಗಿ ಇವ್ರಿಗೆಲ್ರಿಗೂ ತರಬೇತಿ ಕೊಡುವಂಥ ಕಾರ್ಯಕ್ರಮವನ್ನು ಕೂಡ ನಾವು ಹಾಕೊಂಡಿದ್ದೇವೆ. ಹಾಗಾಗಿ ತರಬೇತಿ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನೀಡಿ ಅವರ ತರಬೇತಿ ಮುಖಾಂತರ ಮತ್ತು ಸಹಾಯಧನವನ್ನು ನೀಡೋದ್ರ ಮುಖಾಂತರ ಮತ್ತು ಇವ್ರಿಗೆ ಬೀಜವನ್ನು ಪೂರೈಸೋದ್ರ ಮುಖಾಂತರ ಮೂಲ ಬೀಜ, ತಳಿವರ್ಧಕ ಬೀಜ, ಅದರಿಂದ ನಂತರ ಸರ್ಟಿಫೈಡ್ ಏನು ಬೀಜ ಇರ್ತದೆ ಆ 3 ವಿಭಾಗಗಳ ಬೀಜಗಳನ್ನು ಕೊಡೋದ್ರ ಮುಖಾಂತರ ಕೃಷಿ ವಿಶ್ವವಿದ್ಯಾಲಯ ಮುಂಚೂಣಿಯಲ್ಲಿ ಕೃಷಿ ಇಲಾಖೆ ಮತ್ತು ಕಾವೇರಿ ಅಚ್ಚುಕಟ್ಟು ಪ್ರಾಧಿಕಾರ ಕಾಡಾ ವತಿಯಿಂದ ನಾವು ಅವರ ಸಹಯೋಗದಲ್ಲಿ ಈ ಒಂದು ನಮ್ಮ ಕಾವೇರಿ ಮೈಸೂರು ವಿಭಾಗದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಿದ್ದೇವೆ. ತಾವು ಪ್ರಸ್ತಾಪ ಮಾಡಿದ್ರಿಂದ ಕೇಳ್ತಾ ಇದ್ದೀನಿ ಡಾಕ್ಟ್ರೆ, ಮಡಿಕೆ ಕಾಳು ಅಂತ ಏನು ಉತ್ತರ ಕರ್ನಾಟಕದಲ್ಲಿ ಬೆಳೀತಾರಲ್ಲ, ಅದನ್ನು ನಮ್ಮ ಕಡೆ ಬೆಳೆಯೋಕ್ಕಾಗಲ್ವೇ? ಇಲ್ಲ, ಖಂಡಿತ ಬೆಳೀಬಹುದು. ಆದರೆ ನಾವು ಅದ್ರ ಬಗ್ಗೆ ಹೆಚ್ಚು ನಾವು ಸಂಶೋಧನೆ ಇಲ್ಲಿ ಪ್ರಾರಂಭ ಮಾಡಿರಲಿಲ್ಲ. ಬೆಳೆಯೋದಕ್ಕೆ ನಾವು ಒಂದು ಫೀಲರ್ ಟ್ರಯಲ್ ಅಂತ ಏನು ಹೇಳ್ತೀವಿ ಅದನ್ನ ಪರೀಕ್ಷೆಗೆ ಮಾಡೋದ್ರ ರೀತಿಯಲ್ಲಿ ನಾವು ಮಾಡಿಸಿದ್ದೇವೆ ಆಲ್ರೆಡಿ. ಆ ಬಿಜಾಪುರದ ಭಾಗದಿಂದ ತಂದು ಮಾಡಿದ್ದೇವೆ. ಇಲ್ಲೂ ಕೂಡ ಅದನ್ನ ಬೆಳೀಬಹುದು. ಈ ಪುಂಡಿ ಸೊಪ್ಪಿನ ಪಲ್ಯ, ಮಡಿಕೆ ಕಾಳು ಅವು ಬಹಳ ಪ್ರಚಾರ. ಅದೇ ಆ ಕಡೆ ಈಗೇನು ಧಾರವಾಡ ಖಾನಾವಳಿಗಳು ಈಗ ಮೈಸೂರಲ್ಲೂ ಇದಾವೆ. ಹೌದು ಹೌದು. ಆ ಮಡಿಕೆ ಕಾಳಿನ ಪಲ್ಯ ತಿಂದಾಗ ಬಹಳ ಜನ ಅನ್ಕೋತಾರ ನಮ್ಮ ಕಡೆ ಯಾಕೆ ಸಿಗೋದಿಲ್ಲ. ಹೌದು ಸರ್, ಹೌದು. ಸೊ ಇಲ್ಲೂ ಮಡಿಕೆ ಕಾಳನ್ನು ಬೆಳಿಬಹುದು ಅಂತೀರಿ? ಬೆಳಿಬಹುದು. ಯಾವ ಹಂಗಾಮು ಮಡಿಕೆ ಕಾಳಿಗೆ? ಸಾಮಾನ್ಯವಾಗಿ ಅಲ್ಲಿ ಮುಂಗಾರಿನಲ್ಲೇ ಬೆಳೀತಾರೆ ಸರ್. ಕಡಿಮೆ ಮಳೆ ಬೀಳುವ ಪ್ರದೇಶ ಬಿಜಾಪುರ ಏನು ಹೇಳ್ತದೆ 300-350 mm ಎಲ್ಲಿ ಆ ಪ್ರದೇಶ ಇದೆ ಅಲ್ಲಿ ಇದು ಇರುವಂತ ಮಳೆಯ ಆಶ್ರಿತದಲ್ಲೇ ಬೆಳೀತಾರೆ ಇದನ್ನ. ಬೇರೆ ಯಾವುದೇ ಒಂದು
ನೀರಾವರಿಗೆ ಇನ್ನೊಂದು ಪದ್ಧತಿಗೆ ಅದನ್ನ ಅನುಸರಿಸಲ್ಲ. ಕಪ್ಪು ಮಣ್ಣೇ ಆಗಬೇಕೆ ಇದಕ್ಕೆ? ಕಪ್ಪು ಮಣ್ಣಲ್ಲಿ ಚೆನ್ನಾಗಿ ಬೆಳೀತದೆ. ಓಕೆ. ಕೆಂಪು ಮಣ್ಣು? ಕೆಂಪು ಮಣ್ಣಲ್ಲಿ ಸಾಧಾರಣ ಬೆಳವಣಿಗೆ. ಸಾಧಾರಣ. ಓಕೆ. ಈಗ ದ್ವಿದಳ ಧಾನ್ಯದ ಬೆಳೆಗಳಲ್ಲಿ ಇವೇ ಪ್ರಧಾನ: ಹುರುಳಿ, ಹೆಸರು, ಉದ್ದು, ಅಲಸಂದೆ ಮತ್ತು ಅವರೆ. ಈಗ ನಿರ್ದಿಷ್ಟ ಬೆಳವಣಿಗೆ ಅವರೇ ಕೂಡ ನಾವು ಹೆಚ್ಚು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿಂದ ಬಿಡುಗಡೆ ಮಾಡಿದಂಥ ಹೆಬ್ಬಾಳ ಅವರೆ 3, 4 ಮತ್ತು 5 ಈ ತಳಿಗಳು ನಿರ್ದಿಷ್ಟ ಬೆಳವಣಿಗೆ ಇರೋದ್ರಿಂದ ವಿವಿಧ ಬೆಳೆಗಳಲ್ಲಿ, ಅದು ರಾಗಿ ಜೊತೆ ಇರ್ಬೋದು, ಕಬ್ಬಿನ ನಂತರ ಹೆಚ್ಚು ಅಂತರದ ಕಬ್ಬಿನದಲ್ಲಿ ಮಧ್ಯದಲ್ಲಿ ಬೆಳೆಯುವಂಥದ್ದು ಇರ್ಬೋದು, ಮುಸ್ಕಿನ ಜೋಳದ ಮಧ್ಯದಲ್ಲಿ ಸಾಲಿನ ಮಧ್ಯದಲ್ಲಿ ಬೆಳೆಯುವಂಥದ್ದು ಇರ್ಬೋದು, ಇವೆಲ್ಲ ಬೆಳೆಗಳಿಗೆ ಸೂಕ್ತವಾಗಿರುವಂಥ. ಇವಲ್ಲದೆ ಇನ್ನೆರಡು ದ್ವಿದಳ ಬೆಳೆಗಳಿಗೆ ಸೇರ್ತವೆ, ಆದರೆ ಅವು ಎಣ್ಣೆ ಕಾಳಿಗೆ ಸೇರಿರೋದು ಸೋಯಾ ಅವರೆ ಮತ್ತು ಕಡಲೆ, ನೆಲಗಡಲೆ. ಇವುಗಳನ್ನು ಕೂಡ ನಾವು ಈ ಒಂದು ಅಂತರ ಬೆಳೆಗಳಲ್ಲಿ ನಾವು ಉಪಯೋಗಿಸ್ಕೊಳ್ಳಬಹುದು. ಈ ಸೋಯಾ ಅವರೆ ಬಗ್ಗೆ ಹೇಳಿ ಸರ್. ಸೋಯಾ ಅವರೆನಲ್ಲಿ ಇವತ್ತು ಹೆಚ್ಚು ಪ್ರಚಲಿತ ಆಗ್ತಾ ಇದೆ ಸರ್. ಸೋಯಾ ಅವರೆ ಇಡೀ ನಮ್ಮ ದೇಶದಲ್ಲಿ ನಾವು ಸೋಯಾ ಅವರೆಗೆ ಇರುವಂಥ ಬೇಡಿಕೆ, ಅದು ನಾವು ಫೀಡ್ಸ್ಗೆ ಜಾಸ್ತಿ ಉಪಯೋಗಿಸ್ತಾ ಇರೋದ್ರಿಂದ, ಹೆಚ್ಚು ಪ್ರೋಟೀನ್ ಕೊಡುವಂಥ ಬೆಳೆ ಆಗಿರೋದ್ರಿಂದ ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಪ್ರೋಟೀನ್ ಕೊಡ್ತಾ ಇರುವಂಥದ್ದು ಯಾವುದಾದ್ರೂ ಒಂದು ಬೆಳೆ ಇದ್ದರೆ ಅದು ಸೋಯಾ ಅವರೆ. ಅದು ಈ ಅನಿಮಲ್ ಪ್ರೋಟೀನ್ನ ನಂತರ ನಾವು ಇದನ್ನು ಹೆಚ್ಚು ಭಾಗ ಈ ಒಂದು ದ್ವಿದಳ ಗುಂಪಿನ ಒಂದು ಎಣ್ಣೆಕಾಳು ಅಥವಾ ದ್ವಿದಳ ಗುಂಪಿನ ಎರಡೂ ಸೇರುವಂಥ ಈ ಬೆಳೆ ಸೋಯಾ ಅವರೆ ಕಡೆಯಿಂದ ಆಗ್ತದೆ. ಈ ಸೋಯಾ ಅವರೆನಲ್ಲಿ ನಾವು ಎರಡು ರೀತಿಯಲ್ಲಿ ನಾವು ಉಪಯೋಗಿಸ್ಬೋದು. ಹಸಿ ಕಾಳಿಗಾಗಿ ಉಪಯೋಗಿಸುವಂಥ ತಳಿಯನ್ನು ನಾವು ಒಂದು ಕರುಣೆ ಅಂತ ಬಿಡುಗಡೆ ಮಾಡಿದ್ವಿ. ಕರುಣೆ ಅದು ಹೆಚ್ಚು ಪೌಷ್ಟಿಕವಾಗಿರ್ತದೆ. ಅದನ್ನು ನಾವು ಹೆಂಗೆ ಈ ಹಸಿ ಅವರೆಕಾಳು, ಹಸಿ ತೊಗರಿ ಕಾಳು ರೀತಿಯಲ್ಲಿ ಇದನ್ನು ಪಲ್ಯ ಅಥವಾ ಬೇರೆ ಎಲ್ಲ ವಿವಿಧ ಖಾದ್ಯಗಳನ್ನು ತಯಾರು ಮಾಡೋದಕ್ಕೆ ನಾವು ಉಪಯೋಗಿಸ್ಕೋಬೋದು. ಅಲ್ಲ, ಸೋಯಾ ಅವರೇನು ಬೇಯಿಸಬೇಕು, ನೀರು ತೆಗಿಬೇಕು, ಈ ಥರದ್ದೇ 108 ಇದ್ವಲ್ಲ, ಅದು ಕಡಿಮೆ ಈ ಕರುಣೆನಲ್ಲಿ ಇಲ್ಲ. ವೆಜಿಟೇಬಲ್ ಸೋಯಾಬೀನ್ ಅಂತ ನಾವು ಹೇಳ್ತೀವಿ, ಅಥವಾ ತರಕಾರಿಗಾಗಿ ಉಪಯೋಗಿಸುವಂಥ ಸೋಯಾಬೀನಲ್ಲಿ ಆ ಒಂದು ಪ್ರಮೇಯ ಇಲ್ಲ. ಆದರೆ ಕಾಳಿಗಾಗಿ ಉಪಯೋಗಿಸುವಂಥ ಸೋಯಾಬೀನನ್ನು ನಾವು ಉಪಯೋಗಿಸ್ಬೇಕಾದ್ರೆ ಅದರಲ್ಲಿ ಒಂದು ಇನಿಬಿಟರ್ ಅಂತ, ಟ್ರಿಪ್ಸಿನ್ ಇನಿಬಿಟರ್ ಅಂತ ಇದೆ, ಜಾಸ್ತಿ ಇರ್ತದೆ. ಅದನ್ನು ನಾವು ಬೇಯಿಸಿ ಅದನ್ನು ತೆಗೆಸಿ ಆದಮೇಲೆ ಉಪಯೋಗಿಸ್ತೀವಿ. ಈ ಕರುಣೆನಲ್ಲಿ ಅದಿಲ್ಲ, ಆ ಅಂಶ ಇಲ್ಲ. ನೇರವಾಗಿ ಬಳಸ್ಬೋದು. ನೇರವಾಗಿ ಸಲಾಡ್ ಥರ ಮಾಡಿ ಇದನ್ನೆಲ್ಲ ಈ ನಮ್ಮ ಆಗ್ನೇಯ ಏಷ್ಯಾ ರಾಷ್ಟ್ರಗಳು, ಸೌತ್ ಈಸ್ಟ್ ಏಷ್ಯನ್ ಕಂಟ್ರಿಗಳಂತ ಏನು ಆಗ್ನೇಯ ಏಷ್ಯಾ ರಾಷ್ಟ್ರಗಳಲ್ಲಿ ಯಥೇಚ್ಛವಾಗಿ ಅದನ್ನು ಬೆಳೀತಾರೆ, ಉಪಯೋಗಿಸ್ತಾರೆ. ನಮ್ಮ ಭಾಗದಲ್ಲಿ ಉಪಯೋಗಿಸಲಿ ಅಂತ ಹೇಳಿ ಅದನ್ನು ಬಿಡುಗಡೆ ಮಾಡಿದ್ವಿ. ಇದನ್ನು ಅಂತರ ಬೆಳೆಯಲ್ಲಿ ಬೆಳ್ಕೊಳ್ಳೋಕೆ ಅದು ಕೂಡ ಒಂದು ಅನುಕೂಲಕರವಾದ ಒಂದು ತಳಿ. ಓಕೆ. ಬೀಜ ಎಷ್ಟು ಬೇಕಾಗ್ಬೋದು? ಈಗ ನಾವು ಅದನ್ನು ನಾವು ಬೀಜೋತ್ಪ ಮಾಡ್ಬೋದಾದ್ರೆ ಅದು ಸುಮಾರು 10-12 kg ಬೀಜ ಬೇಕಾಗುತ್ತೆ ಎಕರೆಗೆ. ಅದು ಸಾಲಿನಲ್ಲಿ ಅಂತರ ಬೆಳೆಯಾಗಿ ಬಿಡಿಸ್ಬೋದು. ಉಂಡೆ ಬೆಳೆಯಾಗಿ ಬೆಳೆಯೋಕೆ ಅಂದರೆ 20-22 kg ಬೀಜನೇ ಬೇಕಾಗುತ್ತೆ ಸೋಯಾ ಅವರೆನಲ್ಲಿ. ಓಕೆ. ಈ ಪಲ್ಸ್ ಮ್ಯಾಜಿಕ್ ಅಲ್ಲೂ ಬಳಸ್ಬೋದು? ಅಲ್ಲೂ ಕೂಡ ಬೆಳೆಸ್ಬೋದು, ಎಲ್ಲ ಪಲ್ಸ್ ಮ್ಯಾಜಿಕ್. ಅದಕ್ಕೂ ಕೂಡ ಇಳುವರಿ ಪ್ರಮಾಣ, ಇಳುವರಿ ಒಂದು ಸಾಮಾನ್ಯವಾಗಿ 6-8 ಕ್ವಿಂಟಾಲ್ನಷ್ಟು ಬೀಜದ ಇಳುವರಿ ಬರ್ತದೆ. ಹಸಿ ಕಾಳಿಗೆ ಬಂದಾಗ ಸುಮಾರು 10-12 ಕ್ವಿಂಟಾಲ್ನಷ್ಟು ಹಸಿ ಕಾಳಿನ ಇಳುವರಿ ನಾವು ಇದು ಕರುಣೆ ಬೆಳೆಯಲ್ಲಿ ತಗೋಬಹುದು. ನೆಲಗಡಲೆ ಬಗ್ಗೆ ಹೇಳಿ ಸರ್. ನೆಲಗಡಲೆನ ನಾವು ಸುಮಾರು ಮಧ್ಯಮಾವಧಿ ಇರ್ತದೆ, ಅದರ ಅಲ್ಪಾವಧಿಯಲ್ಲಿ ಆಕ್ಚುಲಿ ನೆಲಗಡಲೆ ಬಹಳ ಉತ್ತಮವಾದ ಬೆಳೆ ಅಂತ ಹೇಳಿ, ಉತ್ತಮವಾದ ಬೆಳೆ ಆಗಿದೆ. ಆದರೆ ಈ ನೆಲಗಡಲೆಯನ್ನು ನಾವು ಭತ್ತದ ನಂತರ ಬೆಳಿಬೇಕಾದ್ರೆ ಖಂಡಿತ ಅದನ್ನ ಬೆಳೆಸ್ಬೋದು. ಅವಶ್ಯಕತೆ ಅದು 90-95 ದಿನಗಳಾಗ್ತದೆ. ಅದಕ್ಕೆ ಉಪಯೋಗಿಸುವಂಥ ತಳಿಗಳು ಕೂಡ ಇವತ್ತು ಲಭ್ಯತೆ ಇದೆ ನಮ್ಮಲ್ಲಿ. ಅದನ್ನು ನಾವು ಬೆಳೆಸ್ಕೊಂಡು ಅದನ್ನು ನಾವು ಉಪಯೋಗಿಸ್ಬೋದು. ಹೇಳಿ ಸರ್ ತಳಿಗಳ ಬಗ್ಗೆ. ಮುಖ್ಯವಾಗಿ ನಮ್ಮಲ್ಲಿ ಈಗ ಹಿಂದೆ ನಾವು ಏನು ನಮ್ಮ ಬೆಂಗಳೂರಿನಿಂದ ಬಿಡುಗಡೆ ಮಾಡಿರುವಂಥ ಈ ಒಂದು KCG 6 ಅದು ನಾವು ಜಾಸ್ತಿ ಬೆಳೀತಾ ಇದ್ವಿ. ಹಳೆ ತಳಿಗೆ ಹೋಲಿಸಿದಾಗ ಇದೊಂದು ನಮ್ಮ ಒಂದು KCG 6 ಉತ್ತಮವಾಗಿದೆ. ಆ ಒಂದು ತಳಿಯನ್ನು ನಾವು ಈ ಒಂದು ಭತ್ತದ ನಂತರ ಉಪಯೋಗಿಸ್ಕೋಬೋದು. ಒಂದೇ ಸಾರಿ ಕಟಾವಿಗೆ ಬರುವಂಥ ಒಂದು ಗುಣ ಇರ್ತದೆ. ಇದಲ್ಲದೆ ಧಾರವಾಡ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆ ಮಾಡಿರುವಂಥ DBG ಅಲ್ಲೊಂದು ತಳಿಯನ್ನು ಬಿಡುಗಡೆ ಮಾಡಿದ್ರು. ಅದನ್ನು ನಾವು ಈ ಒಂದು ನೆಲಗಡಲೆ ಪ್ರದೇಶಕ್ಕೆ ಎಲ್ಲಿ ಸಾಧ್ಯತೆ ಇದೆಯೋ ಅದನ್ನು ನಾವು ಭತ್ತದ ನಂತರ ಉಪಯೋಗಿಸ್ಬೋದು. ಇದು ಕಡಿಮೆ ಪ್ರಮಾಣದಲ್ಲಿ ಇದನ್ನು ಹೋಗ್ತಾರೆ. ಆದರೆ ನೇರವಾಗಿ ಬೇಸಿಗೆನಲ್ಲಿ ಬೆಳೆಯುವಂಥದ್ದು ಕೂಡ ಇದು ಸೂಕ್ತವಾಗಿ ಇರುವಂಥದ್ದು ಬೆಳೆನೇ. ಅಂದರೆ ನೆಲಗಡಲೆಗೆ 1-2-3 ಬಾರಿ ನೀರನ್ನು ಕೊಡೋದಕ್ಕೆ ಒಂದು ವ್ಯವಸ್ಥೆ ಇದ್ದರೆ ಮಾತ್ರ ಇದನ್ನ ಜಾಸ್ತಿ ಬೆಳೆಯಬಹುದು. ಬೇಸಾಯ ತಾಂತ್ರಿಕತೆ. ಬೇಸಾಯದಲ್ಲಿ ಇದು ಸಾಮಾನ್ಯವಾಗಿ ಬೀಜದ ಅವಶ್ಯಕತೆ ಇದು ಸುಮಾರು 20-22 kg ಬೀಜ ಬೇಕಾಗ್ತದೆ. ಇದು ಹೆಚ್ಚು ಬೀಜಾವರಿ ಇರೋದ್ರಿಂದ ನಾವು ಅದನ್ನು ನಾವು ಉಪಯೋಗಿಸ್ಕೊಬೋದು. ಇದರಲ್ಲಿ ಕಾಳಿನ ಗಾತ್ರ ದೊಡ್ಡದಿರೋದ್ರಿಂದ ಬೀಜಾವರಿನೂ ಕೂಡ ಇದು ಜಾಸ್ತಿ ಬೇಕು. ಬೀಜೋಪಚಾರ ಮಾಡಬೇಕು. ಇದನ್ನು ಕೂಡ ಬೀಜೋಪಚಾರ ಮಾಡಬೇಕಾಗುತ್ತೆ ಅಲ್ವೇ? ಹೌದು. ಆಮೇಲೆ ಇದೇನು 90-95 ದಿವಸದಲ್ಲಿ ಕಟಾವಿಗೆ ಬರುತ್ತೆ.
ಒಂದು 2 ಬಾರಿ ನೀರು ಕೊಡ್ಬೇಕಾಗ 2 ಬಾರಿ ನೀರು ಕೊಡಬೇಕಾಗತ್ತೆ. ಅದು ಭಾಳ ಮುಖ್ಯವಾಗ್ತದೆ. ಈಗ ತಾವೇನು ಸ್ಪೆಷಲ್ ಹೇಳಿದ್ರಲ್ಲ ಪಲ್ಸ್ ಮ್ಯಾಜಿಕ್, ಅದನ್ನು ಇದಕ್ಕೆ ಬಳಸ್ಬೋದು? ಹೌದು ಸರ್, ಎಲ್ಲ ದ್ವಿದಳ ಬೆಳೆಗಳಿಗೆ ಪಲ್ಸ್ ಮ್ಯಾಜಿಕ್ ಬೆಳೆಸ್ಬೋದು ಇವಾಗ. ಬೇಸಿಗೆನಲ್ಲಿ ಇಳುವರಿ ಕೂಡ ಜಾಸ್ತಿ ಬರುತ್ತೆ ನೆಲಗಡಲೆ. ಹೌದು ಹೌದು. ಸುಮಾರು ನಮ್ಮ ಈಗ ಆಂಧ್ರ ಪ್ರದೇಶ, ಅನಂತಪುರ ಆ ಕಡೆ ಭಾಗದಲ್ಲೆಲ್ಲ ಈ ಸ್ಪ್ರಿಂಕ್ಲರ್ ನೀರಾವರಿ ಪದ್ಧತಿನಲ್ಲಿ ಹೆಚ್ಚು ಬೆಳೆದು ಅದನ್ನ ಉಪಯೋಗಿಸ್ತಾ ಇದ್ದಾರೆ. ತುಂತುರು ನೀರಾವರಿನಲ್ಲಿ. ಉಳಿದಂತೆ ಎಲ್ಲ ಮಳೆ ಆಶ್ರಿತ ಪ್ರದೇಶ ಮುಂಗಾರಿನಲ್ಲಿ ಬೆಳೆಯುವಂಥ ಪದ್ಧತಿ ಜಾಸ್ತಿ ಇದೆ. ಇನ್ನೇನಾದ್ರು ಪ್ರಮುಖವಾದ ಅಂಶಗಳನ್ನು ಗಮನಿಸೋದಿದೆಯೇ ದ್ವಿದಳ ಧಾನ್ಯದ ಬೆಳೆಗಳನ್ನು ಬೆಳೆಯುವಂಥವ್ರು? ಹೆಚ್ಚಿನ ಭಾಗ ದ್ವಿದಳ ಧಾನ್ಯ ಬೆಳೆಯುವಂಥವರು ಸಾಮಾನ್ಯವಾಗಿ ತಳಿ ಆಯ್ಕೆ ಮಾಡಿಕೊಳ್ಳೋದು ಒಂದು ಪ್ರಮುಖ ಅಂಶ. ಆದರೆ ತಳಿ ಲಭ್ಯತೆ, ಬೀಜ ಲಭ್ಯತೆ ಎರಡನೇ ಅಂಶ. ಸಾಮಾನ್ಯವಾಗಿ ನಮ್ಮಲ್ಲಿ ಬೀಜೋತ್ಪಾದನೆ ಮಾಡ್ತಾ ಇರುವಂಥದ್ದು ಕರ್ನಾಟಕ ರಾಜ್ಯ ಬೀಜ ನಿಗಮ ಮುಖಾಂತರ, ಮತ್ತು ಈ ಒಂದು KOF ಅಂತ ಇರ್ತೀವಿ, ಕರ್ನಾಟಕ ಆಯಿಲ್ ಸೀಡ್ಸ್ ಫೆಡರೇಷನ್, ಅವ್ರ ಮುಖಾಂತರ ನೆಲಗಡಲೆ ಮತ್ತು ಸೋಯಾ ಅವರೇ ಅವರು ಕೂಡ ಬೀಜೋತ್ಪಾದನೆ, ಮತ್ತು ಅದೇ ಬಂದಂಥ ಉತ್ಪಾದನೆ ಕೂಡ ಅವ್ರು ತೆಗೆದುಕೊಳ್ತಾರೆ ನೇರವಾಗಿ ರೈತರಿಂದ. KOF ಮತ್ತು KSSC ಇವೆರಡೂ ಕೂಡ ಬೀಜೋತ್ಪಾದನೆಯಲ್ಲೂ ಇದ್ದಾವೆ. ಉತ್ಪಾದನೆ ತೆಗೆದುಕೊಂಡು ಅದನ್ನು ಖಾದ್ಯವನ್ನು ತೆಗೆದುಕೊಳ್ಳುವಂಥದ್ದಿದೆ. ನಿಮ್ಮ ಹತ್ರ ಬೀಜ ಸಿಗುತ್ತೆಯಾ VC ಫಾರಮಲ್ಲಿ? ನಮ್ಮಲ್ಲಿ ಬೀಜ ಲಭ್ಯತೆ ಈಗ ಈ ವರ್ಷದಿಂದ ಈ ಒಂದು ಕೃಷಿ ವಿಶ್ವವಿದ್ಯಾಲಯ ಬೇರ್ಪಟ್ಟ ನಂತರ ನಾವು ದ್ವಿದಳ ಧಾನ್ಯಗಳಿಗೆ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಈ ತಕ್ಷಣದ ಈ ಒಂದು ಪ್ರಸ್ತುತ ಬೇಸಿಗೆ ಹಂಗಾಮಿನಲ್ಲೇ ಬೀಜೋತ್ಪಾದನೆ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಇತ್ತೀಚೆಗೆ 5 ವರ್ಷ ಮತ್ತು 8 ವರ್ಷಗಳ ಈಚೆಗೆ ಬಿಡುಗಡೆ ಆಗಿರುವಂಥ ಎಲ್ಲ ತಳಿಗಳ ಬೀಜೋತ್ಪಾದನೆಯನ್ನು ನಾವು ಈ ವರ್ಷ ಸುಮಾರು 500 ಕ್ವಿಂಟಾಲ್ನಷ್ಟು ಬೀಜೋತ್ಪಾದನೆ ಈ ವರ್ಷ ಈ ಪ್ರಸ್ತುತ ಹಂಗಾಮಿನಲ್ಲಿ, ಮುಂದಿನ ಮುಂಗಾರಿನಲ್ಲಿ ಸುಮಾರು 1200 ಕ್ವಿಂಟಾಲ್ನಷ್ಟು ನಾವು ಆ ಬೀಜೋತ್ಪಾದನೆ ಹಾಕೋಬೇಕು ಅಂತ ಹೇಳಿ ನಮ್ಮ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು. ದ್ವಿದಳ ಧಾನ್ಯಗಳ ಬೀಜೋತ್ಪಾದನೆ, ಬೇಸಾಯ, ತಳಿ, ತಾಂತ್ರಿಕತೆ ಈ ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಮಹದೇವ್ ಅವರೇ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದೆ? 9945332633. ನಿಧಾನವಾಗಿ ಹೇಳಿ ಇನ್ನೊಂದ್ಸರಿ. 9945332633. ಇನ್ನೂ ಒಂದ್ಸರಿ ಹೇಳ್ಬಿಡಿ ಡಾಕ್ಟ್ರೆ. 9945332633. P. ಮಹಾದೇವ್ ಅಂತ ವಲಯ ಕೃಷಿ ಸಂಶೋಧನಾ ಕೇಂದ್ರ VC ಫಾರಂನ ತಳಿ ವಿಜ್ಞಾನ ಆಗಿ ಈ ಕೆಲಸ ಮಾಡ್ತಿದ್ದೇನೆ. ಒಳ್ಳೆಯದು ಡಾಕ್ಟರ್ ಮಹದೇವ್ ಅವರೇ. ಇದುವರೆಗೂ ಬೇಸಿಗೆಯಲ್ಲಿ ಭತ್ತದ ನಂತರದ ದ್ವಿದಳ ಧಾನ್ಯ ಬೆಳೆಗಳ ಬೇಸಾಯ, ಪೂರ್ವ ಮುಂಗಾರಿನಲ್ಲಿ ಬೇಸಾಯ, ಬೀಜೋತ್ಪಾದನೆ ಈ ಎಲ್ಲದರ ಬಗ್ಗೆ ಬಹಳ ಸೊಗಸಾಗಿ ಮಾಹಿತಿಯನ್ನು ನೀಡಿದಿರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಕೇಶಮೂರ್ತಿಗಳೇ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಬೇಸಿಗೆಯಲ್ಲಿ ದ್ವಿದಳ ಧಾನ್ಯಗಳ ಬೇಸಾಯವನ್ನು ಕುರಿತು ಮಂಡ್ಯದ VC ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ P. ಮಹದೇವು ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಸುಧಾರಿತ ನೀರಾವರಿ ರಾಗಿ ಬೇಸಾಯ ಕ್ರಮಗಳನ್ನು ಕುರಿತು ಮಂಡ್ಯದ VC ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ CM ಸುನಿಲ್ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವಿಶ್ವವಿದ್ಯಾನಿಲಯ ಸಂಶೋಧನಾ ಸಂಸ್ಥೆಗಳ ಪ್ರಾತ್ಯಕ್ಷಿಕೆ, ಮೇಳಗಳಲ್ಲಿ ರೈತರೆಲ್ಲ ಕೂಡಲು. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ VC ಫಾರಂ ಮಂಡ್ಯ ಹಾಗೂ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ. ಯಂತ್ರತಂತ್ರಗಳ ಕೌಶಲ್ಯವು ಬೆಳೆವುದು, ಕೃಷಿಕರೆಲ್ಲ ಬನ್ನಿ ಕೃಷಿ ದೀವಿಗೆ ಹಿಡಿದು ಹೊಸ
ಬೆಳಕನ್ನು ತನ್ನಿ ಕೃಷಿ ಸಾಧಕರಾಗಲು. ಶೀರ್ಷಿಕೆ ಗೀತರಚನೆ ರಮೇಶ್ ಪಿ ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಸಹಗಾಯನ ಚೈತ್ರಿಕಾ. ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಕೃಷಿ ಗೆಲ್ಲಿದೆ ಅಂತ್ಯ ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ